ಓಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಜಾಯ್ನ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ನೋಡ್ರಿ ನಾವು SSC GD ನ ಟಾರ್ಗೆಟ್ ಮಾಡ್ತಾ ಇದೀವಿ. SSC GD ಯಲ್ಲಿ ಬಂದಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ 2024ರಲ್ಲಿ ಬಂದಿರುವಂತ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾವ ತರ ಪ್ರಶ್ನೆಗಳು ಬರ್ತಾವು, ಯಾವ ತರ ಟ್ರಿಕ್ ಸಮೇತ ಅದನ್ನ ಸಾಲ್ವ್ ಮಾಡ್ಬೇಕಂತ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಎಷ್ಟು ಪಾಸಿಬಿಲಿಟಿ ಕ್ವಶನ್ಸ್ ಆತೋ ಅಷ್ಟು ಕ್ವಶನ್ಸ್ ನ ಮಾಡ್ತಾ ಹೋಗೋಣ. ಓಕೆ. ಎಸ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ SSC GD ಯಲ್ಲಿ ಸುಮಾರು 25,000 ಮೇಲೆ ಚಿಲ್ಲರೆ ಕಾಲ್ಫಾರ್ಮ್ ಆಗಿದೆ. ಸೊ ಅದಕ್ಕೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು. ಸೊ ಆ ವತಿಯಿಂದ ನಾವು ಕೂಡ ಏನ್ ಮಾಡ್ತಾ ಇದೀವಿ, ಪ್ರೀವಿಯಸ್ ಇಯರ್ ಅಂದ್ರೆ 2024ರಲ್ಲಿ ನಡೆದಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ. ಸೊ ಅದೇ ತರ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಫೆಬ್ರವರಿ 24ರಿಂದ ನಿಮ್ದು ಎಕ್ಸಾಮಿನೇಷನ್ ಕೂಡ SSC GD ಶುರು ಆಗಿದೆ. ಹಾಗಾಗಿ ಇದರ ಸದುಪಯೋಗ ನಿಮ್ಗೆ ಆಗ್ಲಿ ಅಂತ ಇದನ್ನ ಕೂಡ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಎಸ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಓಕೆ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಎಸ್. ಸೊ ಮೊದಲನೇ ಪ್ರಶ್ನೆ ಏನದಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಮೇಲಿರುವಂತ ಪ್ರಶ್ನೆ. ಸರ್ 24 ಪ್ಲಸ್ ಇಂಟು ಬ್ರಾಕೆಟ್ 23 ಇಂಟು 32 ಡಿವೈಡೆಡ್ ಬೈ 4 ಮೈನಸ್ 5 ಇಂಟು 8 ಇದರ ಮೌಲ್ಯ ಎಷ್ಟು? ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಮಾಡ್ಬೇಕಪ್ಪ ಅಂದ್ರೆ ಸರ್ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಬೋರ್ಡ್ ಮಾಸ್ ನಿಯಮ ಏನಂತ ಹೇಳ್ತಾರೆ ಇದಕ್ಕ, ಬೋರ್ಡ್ ಮಾಸ್ ನಿಯಮ. ಬಿ ಅಂದ್ರೆ ಬ್ರಾಕೆಟ್ರಿ, ಅದೇ ತರ ಓ ಅಂದ್ರೆ ಆಫ್ ಅಂದ್ರೆ ಏನ್ರಿ, ಇದು ನಥಿಂಗ್ ಬಟ್ ಇದು ಗುಣಾಕಾರ ಮಾಡುತ್ತೆ. ಡಿ ಅಂದ್ರೆ ಏನಾಗತ್ರಿ, ಡಿವಿಷನ್. ಎಂ ಅಂದ್ರೆ ಏನ್ ಹೇಳುತ್ತೆ, ಮಲ್ಟಿಪ್ಲಿಕೇಶನ್. ಎ ಅಂದ್ರೆ ಎಡಿಷನ್ ಅಂದ್ರೆ ಕೂಡಿಸುವುದು. ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಮೈನಸ್. ಇವೇನ್ರಿ ಬೇಸಿಕ್ ಏನು ರೂಲ್ಸ್ ಗಳು ಫಾಲೋ ಮಾಡ್ಬೇಕು. ಸೊ ಇದರಿಂದ ಏನ್ ಗೊತ್ತಾಗತ್ತಂದ್ರೆ ಸರ್ ಕ್ವಶನ್ ಏನ್ ಕೊಟ್ಟಾನ, 24 ಪ್ಲಸ್ ಬ್ರಾಕೆಟ್ ಅಲ್ಲಿ ಏನಿದೆ ರೀ 23 ಗುಣಾಕಾರ 32 ಭಾಗಾಕಾರ 4 ಓಕೆ ಮೈನಸ್ 5 ಇಂಟು 8. ನಮ್ಗೆ ರೂಲ್ ಪ್ರಕಾರ ಏನ್ ಹೇಳ್ತ್ರಿ, ಬ್ರಾಕೆಟ್ ಫಸ್ಟ್ ಏನ್ ಮಾಡ್ಬೇಕು, ಈ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕ್ರಿ. ಸೊ ಈ ಬ್ರಾಕೆಟ್ ನಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ಮತ್ತೆ ನೋಡ್ರಿ ಅದಕ್ಕ ಫಸ್ಟ್ ಬ್ರಾಕೆಟ್ ನ ಸಾಲ್ವ್ ಮಾಡಿ ಒಂದು ಸಂಖ್ಯೆ ಬರೋವರೆಗೂ ಅದು ಇದು ಸೈಡ್ ಇಂದ ಯಾವ್ದು ಮುಟ್ಬಾರ್ದು. ಓಕೆ. ಸರ್ ಏನಾಗತ್ರಿ 24 ಪ್ಲಸ್ ಈ ಬ್ರಾಕೆಟ್ ನಾಗ ಎಂಟ್ರಿ ಆಗಿಂದ ಏನಾಗತ್ರಿ ರೂಲ್, ಮತ್ತೊಂದು ಬ್ರಾಕೆಟ್ ಅದನ್ನ ಚೆಕ್ ಮಾಡ್ತಾರಿ. ಈ ಬ್ರಾಕೆಟ್ ಆಗಿದೆ ಇಲ್ಲ ಸರ್, ಬ್ರಾಕೆಟ್ ಅಂದ್ರೆ ಇಲ್ಲ. ಆಫ್ ಏನದನಪ್ಪ, ಇಲ್ಲ ಸರ್ ಡಿವಿಷನ್ ಅದ, ಎಸ್ ಡಿವಿಷನ್ ಅದ. ಫಸ್ಟ್ ಡಿವಿಷನ್ ಮಾಡ್ರಿ. 23 ಗುಣಾಕಾರ 32ಕ್ಕೆ 4ರಲ್ಲಿ ಭಾಗಾಕಾರ ಮಾಡಿದ್ರೆ 4 ಎಂಟ್ಲೆ 32 ರೀ ಮೈನಸ್ 5 ಇಂಟು 8. ನೆಕ್ಸ್ಟ್ 24 ಪ್ಲಸ್ 23 ಎಂಟ್ಲೆ ಎಷ್ಟಾಗತ್ರಿ ಸರ್, ಸೈಡಿಗೆ ಮಾಡ್ಕೋರಿ, ಗುಣಾಕಾರ ಗೊತ್ತಿಲ್ಲ. 23 ಬಗ್ಗೆ ಅಂದ್ರೆ 8 ಮೂರ್ಲೆ 24, 8 ಎರಡ್ಲೆ 16, 2 ಎಷ್ಟಾಗತ್ರಿ 184 ಆಯ್ತ್ರಿ. ಓಕೆ ಮೈನಸ್ 5 ಇಂಟು 8 ನೋಡ್ರಿ ಈ ಕಂಪ್ಲೀಟ್ ಬ್ರಾಕೆಟ್ ಹೋಗಿ ಒಂದು ಸಂಖ್ಯೆ ಬಂತ ಸರ್, 184 ಬಂತು. ನಂತರ ಏನ್ ಹೇಳ್ತದ ರೂಲ್, ಸರ್ ಡಿವಿಷನ್ ಆಯ್ತು. ನಂತರ ಏನಾಗ್ತದ ಮಲ್ಟಿಪ್ಲಿಕೇಶನ್. ಹೌದಾ ಸರ್, ಮಲ್ಟಿಪ್ಲಿಕೇಶನ್ ಅದ, ಎಸ್ ಸರ್. 24 ಪ್ಲಸ್ 184 ಮೈನಸ್ 5 ಎಂಟ್ಲೆ 40. ನಂತರ ಮಲ್ಟಿಪ್ಲಿಕೇಶನ್ ಆಗ ಹೇಳ್ತ ರೂಲ್ ಎಡಿಷನ್. ಸೊ ನೋಡ್ರಿ ಫಸ್ಟ್ ನಾ ಏನ್ ಮಾಡ್ತೀನಿ, ಮೈನಸ್ 40ನ ಕೊನೆಯದಾಗಿ ಮಾಡ್ಬೇಕು. ಯಾಕಂದ್ರೆ ಏನ್ರಿ ಕೊನೆಯದಾಗಿ ಏನಾಗ್ತದ ರೂಲ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಯಾವಾಗ್ಲೂ ಕೊನೆಯದಾಗಿ. ಹಾಗಾಗಿ ಫಸ್ಟ್ ಇದು ಏನು ಹಿಂದೆ ಇರ್ತಾರ್ರಿ, ಪ್ಲಸ್ ಇರ್ತದ. ಸೊ 24 184 24 ಕುಡಿಸಿದ್ರೆ ಎಷ್ಟಾಗತ್ತಪ್ಪ ಸರ್, 208 ಆಗತ್ರಿ. ಕೊನೆಯದಾಗಿ ಮೈನಸ್ 40. ಸಿಂಪಲ್ ನೋಡ್ರಿ, ಉಳಿದೆ ಒಂದ್ ಚಿಹ್ನೆ ಕೊನೆಯದಾಗಿ ಮೈನಸ್ ಮಾಡ್ಬೇಕು. 208 40 ಹೋದ್ರ ಸೊ ಆನ್ಸರ್ ಏಟ್ ಬರ್ತದ 168 ಈಸ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಲಾಸ್ಟ್ ಡಿ ಆಪ್ಷನ್ ಏನಾಗುತ್ತೆ 168. ಎಸ್. ಓಕೆ ವೆರಿ ಗುಡ್, ಆನ್ಸರ್ ಮಾಡಿದ್ರೆ ಆಲ್ಮೋಸ್ಟ್. ಓಕೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ್ರಿ. ಎಸ್. ಏನಿದೆ ನೋಡ್ರಿ, ಎ ಮತ್ತು ಬಿ ಅವರಿಗೆ, ಎ ಅವರು ಬಿ ಅವರಿಗೆ ಒಂದು ಸೈಕಲ್ ಅನ್ನು ಶೇಕಡಾ 30ರಷ್ಟು ಲಾಭಕ್ಕೆ ಮಾರುತ್ತಾರೆ ಮತ್ತು ಅದನ್ನು ಬಿ ಅವರು ಸಿ ಅವರಿಗೆ ಶೇಕಡಾ 10ರಷ್ಟು ಲಾಭದಲ್ಲಿ ಮಾರುತ್ತಾರೆ. ಒಂದು ವೇಳೆ ಈ ಸೈಕಲ್ಗೆ ಸಿ ಅವರು 1287 ಪಾವತಿಸಿದ್ದರೆ ಎ ಅವರು ಸೈಕಲ್ನ ಅಸಲು ಬೆಲೆ ಎಷ್ಟು? ಯಾವ ತರ ಮಾಡ್ಬೇಕು ಈ ತರ ಪ್ರಶ್ನೆಗೆ? ಓಕೆ ಸಪೋಸ್ ಎ ಬಿ ಸಿ 3 ಜನ ಅದಾರ್ರಿ. ಹೌದಾ, ಎ ಬಿಗ್ ಮರನ ಬಿ ಸಿಗ್ ಮರನ್. ನೋಡ್ರಿ ಅರ್ಥ ಆಗತ್ತ ನಾ ಏನ್ ಹೇಳತ್ತೀನಿ. ಎ ಬಿಗ್ ಮರನ ಬಿ ಸಿಗ್ ಮರನ್. ಆಮೇಲೆ ಎ ಬಿಗ್ ಎಷ್ಟ್ರಿ ಶೇಕಡಾ 30ರಷ್ಟು ಲಾಭಕ್ ಮಾರನ. ಅಂದ್ರಿ ಇವ 100 ರೂಪಾಯಿ ತಗೊಂಡಿದ್ದ ಅಂದ್ರೆ ಇವ 30% ಲಾಭ ಅಂದ್ರೆ ಹೆಂಗ್ ಗೊತ್ತ್ರಿ ಸರ್, 100 ಇದ್ದಿದ್ 130 ಒಪ್ತರಿ ಎಲ್ಲಾರು. ಎಸ್ ಸರ್, 100 ಇದ್ದಿದ್ದು 130 ಆಯ್ತು. ಅದೇ ತರ ನೆಕ್ಸ್ಟ್ ಬಿ ಸಿಗ್ ಮತ್ ಇದ್ರ ಶೇಕಡಾ 10ರಷ್ಟು. ನೋಡ್ರಿ 130ರ ಶೇಕಡಾ 10ರಷ್ಟು. ಸೊ ಶೇಕಡಾ 10ರಷ್ಟು ಏನ್ ಮಾಡ್ಯಾನ ಲಾಭ ಅಂದ್ರೆ ಎಷ್ಟಾಗತ್ರಿ ಸರ್, 110/100 ರೀ. ಅಂದ್ರೆ ಏನಾಗುತ್ತೆ, ಈ 0 ಈ 0 ಈ 0 ಈ 0 ಸರ್ 13 11ರಲ್ಲಿ ಗುಣಾಕಾರ ಮಾಡ್ರಿ. ನನಗೆ ಏನಾಗುತ್ತೆ 11 ಮೂರ್ಲೆ 33, 11 ಒಂದ್ಲೆ 11 143 ಬಂತ್ರಿ. ಅಂದ್ರೆ ಸಿಗ್ ಎಷ್ಟ್ ಮರ್ಯಾನ 143ಕ್ಕೆ. ಫಸ್ಟ್ ಇಷ್ಟು ಬರಿಲಾಕ್ ಬಂದ್ರ ಅಂಡರ್ಸ್ಟ್ಯಾಂಡ್ ಆದಂಗೆ ನೋಡ್ರಿ ಪ್ರಶ್ನೆ. ನಾ ಏನ್ ಮಾಡ್ದೆ, ಎಸ್ ಫಸ್ಟ್
ಫಸ್ಟಿಗೇನ್ರಿ 30% ಲಾಭ ಆಗ್ಯದ ಅಂದ್ರ 100 ಇದು 130 ಆಗ್ಯದ. ಹೌದಾ? ಒಂದ್ ಸೆಕೆಂಡ್. ಎಸ್, ಐ ಹೋಪ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಎಸ್ ಸರ್, 100 ಇದ್ದಿದ್ದು 130 ಐತ್ರಿ. ಈ 130ಕ್ ಮತ್ 10% ಅಂದ್ರ 143 ಬರ್ದೆ. ಯಾಕಂದ್ರೆ ಇದ್ರದ್ದು 130 10% ಅಂದ್ರೆ ಏನಾಗತ್ರಿ? 13 ಆಗತ್ರಿ. ಆ 13ನೇ ಕೂಡ್ಸಿನಿ 143 ಆಯ್ತು. ಓಕೆ, ಸೊ ಈಗ ನಾ ಇದನ್ನ ತೆಗಿತೀನ್ರಿ. ಇದು ಅಂಡರ್ಸ್ಟ್ಯಾಂಡ್ ಮಾಡಕ್ ನಾನ್ ಬರ್ದಿದ್ದೆ. ಓಕೆ, ನೆಕ್ಸ್ಟ್ ನನಗೆ ಹೇಳ್ರಿ. ಓಕೆ, ಸೊ ಇನ್ನೊಂದ್ ಏನ್ ಕೊಟ್ಟ ಲೈನ್ ನಿಮ್ಗ, ಈ ಸೈಕಲ್ ಸಿ ಅವರಿಗೆ ಎಷ್ಟಕ್ ಮಾರ್ಯಾನ? 1287 ರೂಪಾಯಿ ಮಾರ್ಯಾನ್ರಿ. ಆಕ್ಚುಲ್ 143 ಎಷ್ಟಕ್ ಮಾರ್ಯಾನ? 1287 ಮಾರ್ಯಾನ. ನನಗೆ ಹೇಳ್ರಿ, 143 ಇದ್ದಿದ್ದು 1287 ಮಾರ್ಬೇಕಂದ್ರ ಎಷ್ಟ್ರಲ್ಲಿ ಗುಣಾಕಾರ ಮಾಡ್ಬೇಕು? ಸಿಂಪಲ್. ನಾನ್ ನೋಡ್ರಿ ಹೆಂಗ್ ಹೆಂಗ್ ಯೋಚನೆ ಮಾಡ್ಬೇಕಂದ್ರ, 143ಕ ಗುಣಾಕಾರ 10 ಮಾಡಿದ್ರೆ ಎಷ್ಟಾಗುತ್ತ ಸರ್? 1430 ಆಗುತ್ತ. ಬಟ್ ಅಷ್ಟು ದೊಡ್ಡ ಸಂಖ್ಯೆ ಅದನ್ರಿ? ಇಲ್ಲ. ಅಂದ್ರೆ ಅಫ್ಕೋರ್ಸ್ ಇದು ಎದ್ರಲ್ಲಿ ಹೋಗುತ್ತೆ? ಸಿಂಪಲ್, 9ಲೆ. ಬೇಕಾದ್ರೆ ಗುಣಾಕಾರ 9 ಮಾಡಿ ನೋಡ್ರಿ, ನಿಮ್ದು 1287 ಬರ್ತದ. ಹಾಗಾಗಿ ನಿಮಗೇನ್ ಕೇನ, ಹಂಗಾರ ಎ ಎಷ್ಟಕ್ ಪಾವತಿಸಿದ್ದ? ಇದಕ್ಕೂ ಕೂಡ ಸಿಂಪಲ್, ಗುಣಾಕಾರ 9 ಮಾಡ್ರಿ ಅಂದ್ರೆ ಆನ್ಸರ್ ಏಟ್ ಬರ್ತದ? 900. ಅಂದ್ರ ಎ ಯ ಅಸಲು ಬೆಲೆ ಎಷ್ಟಾಗುತ್ತ? 900 ಇಸ್ ರೈಟ್ ಆನ್ಸರ್. ಎಸ್, ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ಹಣದ ಮೊತ್ತ ಒಂದೇ ಚಕ್ರ ಬಡ್ಡಿಯ ವಾರ್ಷಿಕ ಬಡ್ಡಿ ಲೆಕ್ಕದಲ್ಲಿ ಏನ್ ಮಾಡನ್ರಿ? 1 ವರ್ಷಕ್ಕ 2700 ರೂಪಾಯಿ ಆಗುತ್ತ. ಮತ್ತ 2 ವರ್ಷಕ್ಕೆ ಏನಾಗತ್ರಿ? 3645 ರೂಪಾಯಿ ಆಗುತ್ತ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳೋಣ. ಎಸ್, ಹಾಯ್ ಎವ್ರಿ ಒನ್, ಗುಡ್ ಈವ್ನಿಂಗ್. ಎಸ್, ಆನ್ಸರ್ ಮಾಡಿ ಬೇಗ. ಓಕೆ, ಸೊ ಏನದ್ರಿ, ಒಂದು ಹಣದ ಮೊತ್ತ ಒಂದೆಷ್ಟು ಅಮೌಂಟ್ ಇಟ್ಟಾರಿ ಗೊತ್ತಿಲ್ಲ. ಸೊ ನಾನು ಪಿ ಅಂತ ತಿಳ್ಕೊತೀನಿ. ಹೌದಾ? ಒಂದ್ ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ತಿಳ್ಕೊತೀನಿ. ಏನಾಗತ್ತರಿ ಸರ್? 1 ವರ್ಷನ್ಯಾಗ, ಹೌದಾ ಸರ್, 1 ವರ್ಷನ್ಯಾಗ ಎಷ್ಟಾಗತ್ತದ? 2700 ಆಗತ್ತದ್ರಿ. ಹೌದಾ? ಓಕೆ, ಮತ್ತು 2ನೇ ವರ್ಷಕ್ಕ ಇದು 1 ವರ್ಷಕ್ಕೆ 2700 ಐತ್ರಿ. ಆಮೇಲೆ ಇನ್ನೊಂದ್ ವರ್ಷಕ್ಕ ಇದು, ಸರ್ ಇನ್ನೊಂದ್ ವರ್ಷಕ್ಕ ಟೋಟಲ್ ಎಷ್ಟಾಯ್ತು ಸರ್? 2 ವರ್ಷ. ಇದೊಂದ್ ವರ್ಷ ರೀ, ಇದೊಂದ್ ವರ್ಷ. 2 ವರ್ಷಕ್ಕೆ ಎಷ್ಟಾಗತ್ತದ? 3645 ರೂಪಾಯಿ ಆಗತ್ತದ. ಹಂಗಂದ್ರ ಬಡ್ಡಿ ದರ ಕೇಳತ್ತಾನ. ಅರ್ಥ ಮಾಡ್ಕೋರಿ. ನಾನ್ ನೋಡ್ರಿ ಪಿ ಎತ್ ಬರ್ದೆ, ನನ್ಗೆ ಗೊತ್ತಿಲ್ಲ ಎಷ್ಟೊಂದು ಅಮೌಂಟ್ ಇಟ್ರ 1 ವರ್ಷಕ್ಕೆ ಎಷ್ಟಾಗತ್ತದ? 2700 ರೂಪಾಯಿ ಆಗತ್ತದ. ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಎಷ್ಟಾಗತ್ತ? 3645 ಆಗತ್ತದ. ಒಪ್ತಿರಿ? ಎಸ್ ಸರ್. ಹಂಗಂದ್ರ ನನಗೆ ಹೇಳ್ರಿ, ಸರಿ 2700 ಇದ್ದಿದ್ದು 3645 ಆಗ್ಯದಂದ್ರ ಎಷ್ಟ್ ಬಡ್ಡಿ ಹಾಕ್ದಂಗಾಯ್ತು? ಹೌದ್ರಿ? ನೋಡ್ರಿ, 2700 ಇದ್ದಿದ್ದು 3645 ಆಗ್ಯದ. ಎಷ್ಟ್ ವರ್ಷಕ್ಕ? 1 ವರ್ಷಕ್ಕ. ಎಷ್ಟ್ ಗ್ಯಾಪ್ ಆಯ್ತು ಸರ್? 2700 3645 ಕಳೀರಿ ಸರ್, ಎಷ್ಟ್ರಿ? 900 ಎಷ್ಟಾಗತ್ರಿ ಸರ್? 945 ರೂಪಾಯಿ ಐತ್ರಿ. ಬೇಕಾದ್ರೆ ಕಳೆದ್ ನೋಡ್ರಿ, 3645ರಾಗ 2700 ಕಳೀರಿ, ಎಷ್ಟ್ ಬರ್ತಾವ? 945 ಸರ್. ಡಿವೈಡೆಡ್ ಬೈ ಮೂಲ ಎಷ್ಟಿತ್ರಿ ಸರ್? 2700 ರೂಪಾಯಿ ಐತ್ರಿ. ಪ್ರತಿಶತ ಬಡ್ಡಿ ದರ ಕಂಡಿಡ್ಯಾಕ ಗುಣಾಕಾರ 100 ಮಾಡ್ರಿ. ಸೊ ಹಾಗಾದ್ರ ರೇಟ್ ಇಸ್ಕೊಲ್ಟ್ ಏನ್ರಿ? ಆರಾಮ್ ನೋಡ್ರಿ ಸರ್. ಈ 2 ಸೊನ್ನೆವಿತ್ತು, ಈ 2 ಸೊನ್ನೆವಿತ್ತು, 9 ಮಗಿತ್ತವ್ರಿ. ಓಕೆ ಸರ್, 9 3 27, 9 10 90, 9 5 45 ನೆಕ್ಸ್ಟ್ 3 1 ಸರ್, 3 3 9, 3 5 15. ಅಂದ್ರೆ ರೇಟ್ ಇಸ್ ಕೊಟ್ಟು ಎಷ್ಟಾಯ್ತು? 35% ಏನಾಗುತ್ತ ಬಡ್ಡಿಯ ದರ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಏನ್ ಮಾಡಿದೆ ನಾನು ಸರ್? ಪ್ರಿನ್ಸಿಪಲ್ ಇರೋದನ್ನ ಎಟ್ರಿ, ಎಷ್ಟದ ಎಷ್ಟಿಟ್ಟನ ಅಮೌಂಟ್ ಗೊತ್ತಿಲ್ಲ, ಬಟ್ 1 ವರ್ಷಕ್ಕೆ 2700 ಆಗ್ಯದ. ಮತ್ 2ನೇ ವರ್ಷಕ್ಕೆ ಎಷ್ಟಾಗ್ಯದ್ರಿ? 3645 ಆಗ್ಯದ. ಸೊ ನೋಡ್ರಿ, ನೀವು ಚಕ್ರ ಬಡ್ಡಿ ಫಾರ್ಮುಲಾ ಹಾಕ್ತಾ ಹೋದ್ರೆ ಹೆವಿ ಟಫ್ ಆಗುತ್ತ. ಈ ತರ ಅನಲೈಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತಾ. ಹೌದ್ರಿ? ನಾ ಏನ್ ಮಾಡ್ದೆ, 2700 ಇದ್ದಿದ್ದು 3645 ಆಗ್ಯದ ಅಂದ್ರೆ ಎಷ್ಟು ಬಡ್ಡಿ ಆಯ್ತು? ಅದ್ರಾಗ ಇದನ್ನ ಕಳೆದೆ, 945 ಬಡ್ಡಿ ಬಂತು. ಡಿವೈಡೆಡ್ ಬೈ ಏನಿಟ್ಟೆ? ಬೇಸ್. 2700 ಇತ್ರಿ ಮೊದಲ ಅಮೌಂಟ್. ಸೊ 2700 ಪರ್ಸೆಂಟೇಜ್ ಕಂಡಿಡ್ಯಾಕ ಗುಣಾಕಾರ 100. ಎಸ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಸರ್. ಮೂರು ಸಂಖ್ಯೆಗಳ ನಡುವಿನ ಅನುಪಾತ 3:5:7 ಆಗಿದೆ ಮತ್ತು ಅವುಗಳ ವರ್ಗಗಳ ಮೊತ್ತ 1328 ಆಗಿದೆ. ಹಾಗಾದ್ರೆ ಈ ಮೂರು ಸಂಖ್ಯೆಗಳ ಅತ್ಯಂತ ದೊಡ್ಡ ಸಂಖ್ಯೆಗಳ ಮೌಲ್ಯ ಎಷ್ಟು? ಎಸ್, ಗುಡ್ ಗುಡ್ ಗುಡ್, ಆಲ್ಮೋಸ್ಟ್ ಆನ್ಸರ್ ಮಾಡತ್ತೀರಿ.
ಓಕೆ ಸರ್. ಏನ್ ಕೊಟ್ಟಾನ್ರಿ ಪ್ರಶ್ನೆ? 3 ಸಂಖ್ಯೆ ಅದಾವಪ್ಪ. ಸರ್ ಒಂದ್ 3 ಓಕೆ ಅನುಪಾತ 5 ಅನುಪಾತ 7 ಅದ್ರಿ. ಹೌದಾ? ಏನಂತಾನ ನಾ ಏನ್ ತೋತೀನಿ ಇದನ್ನ 3x ಅಂತ ತೋತೀನಿ, 5x ಅಂತ ತೋತೀನಿ, 7x ಯಾಕಂದ್ರ ಅನುಪಾತದಾಗ ಅದಾವು. 3x 5x 7x ಅಂತ ತೊಗೊಂಡೆನ. ಆಮೇಲೆ ಅವುಗಳ ವರ್ಗಗಳ ಮೊತ್ತ ಇದು ಬಾಳ ಇಂಪಾರ್ಟೆಂಟ್ ನೋಡ್ರಿ. ಏನಂದನ ಅವುಗಳ ವರ್ಗಗಳ ಮೊತ್ತ ಅಂದ್ರ ಇವ್ಕುರ್ನ ವರ್ಗ ಮಾಡಿ ಅದನ್ನ ಕೂಡಿಸತ್ತಾನ. ಅಂದ್ರ 3x ದ ವರ್ಗ ಎಷ್ಟಾಗತ್ರಿ? 3 ಮೂರ್ಲೆ 9x² ಒಪ್ತಿರಿ? ಎಸ್ ಸರ್. ಮತ್ತೊಂದನ ಕೂಡಿಸ್ರಿ. 5x ದ ವರ್ಗ 5 ಐದ್ಲೆ ಎಟ್ರಿ? 25 ರೀ x² ಆಯ್ತು. ಸರ್ ಪ್ಲಸ್ 7ರದ ವರ್ಗ ಏನಾಗತ್ರಿ? 49 ರೀ x². ಕ್ಲಿಯರ್ ನಾ ಯಾಕೆ ಈ ಸ್ಟೆಪ್ ಮಾಡ್ದೆ ಕ್ಲಿಯರ್ ಆಯ್ತಾ? ಯಾಕಂದ್ರ 3 5 7 ಅದಲ್ಲ ಇವುಗಳ ವರ್ಗಗಳ ಮೊತ್ತ ಕೊಟ್ಟಾನ್ರಿ. ಹಂಗಂದ್ರ ನೀವು ಕೂಡಿಸ್ರಿ. ಸರ್ 49 25 9 ಕೂಡಿಸ್ರಿ. ಸರ್ ಎಷ್ಟು ಬರ್ತದಪ್ಪ ಅಂದ್ರ ಎಸ್ ಸರ್ 83 ಬರ್ತದ್ರಿ x² ಆಯ್ತು. ಹೌದಾ? ಬಟ್ ಕ್ವಶನ್ ಒಳಗೆ ಏನ್ ಕೊಟ್ಟಾನ? ವರ್ಗಗಳ ಮೊತ್ತ ಸರ್ 83 x² ಅಲ್ಲ ಅವನೇ ಕೊಟ್ಟಾನ. ಎಷ್ಟು ಸರ್? 1328. ಅಂದ್ರ x² ಏನಾಗತ್ರಿ? ಗುಣಾಕಾರ 83 ಈ ಕಡೆ ಹೋದ್ರ ಸರ್ ಭಾಗಾಕಾರ ಆಗತ್ತ. ಎಷ್ಟು? 83. ಎಸ್ ಫಸ್ಟ್ ಸ್ಟೆಪ್ ಇಲ್ಲಿಗೆ ಬಂತ್ರಿ. ನಿಮ್ದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನ್ ಮಾಡ್ದಾನ? ಮೊದ್ಲಿಗೆ 3 5 7 ಅನುಪಾತದಾಗ ಕೊಟ್ಟಿದ್ದ ಅದನ್ನ ಎಕ್ಸ್ ಅಂತ ತಗೊಂಡೆ. ಕಾರಣ ಅವುಗಳ ವರ್ಗಗಳ ಮೊತ್ತ ಹೇಳ್ಯಾನ್ರಿ. ಅಂದ್ರ ಪ್ರತಿಯೊಂದ್ರದ್ದು ವರ್ಗ ಮಾಡ್ಬೇಕು ಮತ್ ಕೂಡಿಸ್ಬೇಕು. ಅದಕ್ಕ 9x², 25x², 49x² ಮೂರು ಕೂಡಿಸ್ದೆ ಎಷ್ಟ್ ಬತ್ತು? 83x². ಬಟ್ ಆಕ್ಚುಲಿ ಅವ ಆನ್ಸರ್ ಕೊಟ್ಬಿಟ್ಟಾನ. ಮೂರು ವರ್ಗಗಳ ಮೊತ್ತ 1328 ಕೊಟ್ಟಿದ್ದ. ಅದಕ್ಕ 1328 ಈಕ್ವಲ್ ಮಾಡ್ಕೊಂಡೆ. x² 83. ನನಗ್ ಹೇಳ್ರಿ ಕಡ್ತಾ ಹೊಡಿದ್ ಬಾಳ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ 83 ಇದೇನ್ರಿ? ಒಂದು ಪ್ರೈಮ್ ನಂಬರ್ ಎದ್ರಾಗೂ ಕಡ್ತಾ ಹೋಗಲ್ಲ. ಹೆಂಗ್ ಚೆಕ್ ಮಾಡ್ಬೇಕಂದ್ರ ನಾ ನೋಡ್ರಿ 83 ಹತ್ಲೆ ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ? 830. ಅಷ್ಟು ಸಣ್ಣ ಸಂಖ್ಯೆ ಅಂತೂ ಇಲ್ಲ. ಸೊ ನನಗ್ ನೋಡ್ರಿ ಇದೇನ್ ಅನ್ಸಾತಂದ್ರ 83 ಗುಣಾಕಾರ 16 ಪಕ್ಕ ಹೋಗತ್ರಿ. ಹಂಗಂದ್ರಿ ಸರ್ x² ಅದಲ್ರಿ ಪಕ್ಕದ ಪರ್ಫೆಕ್ಟ್ ಸ್ಕ್ವೇರ್ ಬರ್ಲೇಬೇಕು ಅಂತ ಸಂಖ್ಯೆನೆ ಕೊಟ್ಟಿರ್ತಾನವ. ಬೇಕಾದ್ರೆ ಚೆಕ್ ಮಾಡ್ರಿ. ಸರ್ 16 ಮೂರ್ಲೆ 48 ರೀ. 16 ಎಂಟ್ಲೆ ಎಷ್ಟಾಗತ್ರಿ? ಸರ್ 16 ಎಂಟ್ಲೆ 128 ಆಗತ್ತ. 128 4 132 ಆಗತ್ತ. ಸೊ ಆನ್ಸರ್ ಏನಾಗತ್ತ? x² 16 ಬಂತು. 83 ಅಂದ್ಲೆ 83 16ಲೆ ಆಗತ್ರಿ. ಅಂದ್ರ x ಬೆಲೆ ಇನ್ನ x² ಬಂತೀಗ. ನಿಮಗೆ x ಬೆಲೆ ಬೇಕಂದ್ರೆ ಏನಾಗತ್ತ? ವರ್ಗ 5 ಆ ಕಡೆ ಹೋದ್ರೆ ಏನಾಗತ್ತಪ್ಪ? ವರ್ಗ ಮೂಲ ಆಗತ್ತ. ನಿಮ್ಗೆ ಗೊತ್ತಿರ್ಬೇಕು ವರ್ಗಮೂಲ 16 ವರ್ಗಮೂಲ ಎಷ್ಟಾಗತ್ತ? 4 ಬರ್ತ. ಸೊ x ಬೆಲೆ ಸಿಕ್ತ್ರಿ ಇವಾಗ. ಬಟ್ ಮುಂದೇನಲ್ಲತ್ತನವ ಅದ್ರಾಗ ಅತ್ಯಂತ ದೊಡ್ಡ ಸಂಖ್ಯೆ ಈ ಅನುಪಾತದ ದೊಡ್ಡ ಸಂಖ್ಯೆ ಯಾವ್ದಪ್ಪ? ಸರ್ 7x ರೀ. ಸೊ ಹಾಗಾಗಿ ದೊಡ್ಡ ಸಂಖ್ಯೆ ಅಂದ್ರ 7x. ಹೌದಾ? ಸರ್ ದೊಡ್ಡ ಸಂಖ್ಯೆ = 7x. ಈಗ ಆಲ್ರೆಡಿ x ಬೆಲೆ ಕಂಡು ಹಿಡಿದ್ರಿ. ಎಷ್ಟಂದ್ರ 4 ಅಂದ್ರೆ 7 4ಲೆ ಸರ್ 28 ಈಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಎಸ್ ಶ್ರೀನಿ ರೈಟ್ ಆನ್ಸರ್ ಆಪ್ಷನ್ ಡಿ. ಓಕೆ ನೆಕ್ಸ್ಟ್ ಪ್ರಶ್ನೆ. ಎಸ್ ಸರ್. ಏನ್ ಕೊಟ್ಟಾನ್ರಿ? ಒಂದು ಮೇಜಿನ ಬೆಲೆಯು ಮೊದಲಿಗೆ 30% ಇಳಿಕೆ ಮಾಡ್ತಾನ. ಮತ್ತ 80% ಏರಿಕೆ ಮಾಡಿದ್ರ ಹಾಗಾದ್ರ ಆ ಮೇಜಿನ ಬೆಲೆಯ ಶೇಕಡಾವಾರು ಒಟ್ಟು ಏರಿಕೆ ಎಷ್ಟು? ಬಾಳ ಈಸಿ ಅದ್ರಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರ. ಹೆಂಗ್ ಸರ? ಒಂದು ಮೇಜಿನ ಬೆಲೆ ಅದಲ್ರಿ ಮೊದಲಿಗೆ 30% ಇಳಿಕೆ ಮಾಡ್ತಾನ. ಮೊದ್ಲಿಗೆ ಏನ್ರಿ 30% ರೇಟ್ ಕಡಿಮೆ ಮಾಡ್ತಾನ. ನೆಕ್ಸ್ಟ್ 80% ರೇಟ್ ಹೆಚ್ಚಿಗೆ ಮಾಡ್ತಾನ. ಹಾಗಾದ್ರೆ ಆ ಮೇಜಿನ ಮೇಲೆ ಶೇಕಡ ಏರಿಕೆ ಎಷ್ಟು? ಫಸ್ಟ್ ಆಫ್ ಆಲ್ ನೋಡ್ರಿ ಡಿಟೇಲ್ ಆಗಿ ಹೆಂಗ್ ಕೊಟ್ಟಾನ ಹಂಗ ಫಸ್ಟ್ ಏನ್ ಮಾಡತ್ತಾನ? 30% ರೇಟ್ ಏನ್ ಮಾಡತ್ತಾನ? ಏರಿಕೆ ಅಂದ್ರೆ ಹ್ಯಾಂಗ್ ಬರ್ಕೋತ್ರಿ ಇದನ್ನ? 100 ರೂಪಾಯಿ ಇರೋ ವಸ್ತುನ 130ಕ್ ಮಾರ್ದ. ಈ ಜೀರೋ ಹೋಯ್ತು ಈ ಜೀರೋ ಹೋಯ್ತು. ಹೌದ್ರಿ? ನಾ ನೋಡ್ರಿ ಹ್ಯಾಂಗ್ ಬರ್ಕೋತೀನಿ? 10 ರೂಪಾಯಿ ಇದ್ದಿದ್ದು 13 ರೂಪಾಯಿ ಇತ್ತು. ಹೌದ್ರಿ? ಯಾಕ 30% ಏನಾಗ್ಯದ ರೇಟ್ ಜಂಪ್ ಆಗ್ಯದ. ಒಪ್ತ್ರಿ? ಓಕೆ ಸರ್. ನೆಕ್ಸ್ಟ್ ಏನಂತಾನ? ಓಕೆ ಸಾರಿ ಇಳಿಕೆ ಆಗ್ಯದ. ಓ ಸಾರಿ ಇದು ಇಳಿಕೆ ಆಗ್ಯದಲ್ರಿ. ಮೈ ಮಿಸ್ಟೇಕ್. ಎಸ್. ಈಗ ನೋಡ್ರಿ ಆಕ್ಚುಲಿ ಏನ್ ಕೊಟ್ಟಾನ? 30% ಸರ್ 30% ರೇಟ್ ಇಳಿಕೆ ಆಗ್ಯದ. ಅವಂದ್ರ ಸರ್ 100 ರೂಪಾಯಿ ಇರೋ ವಸ್ತು ಎಟ್ಟಕ್ರಿ? 70ಕ್ ಮಾರ್ದಂಗಾಯ್ತು ನೋಡ್ರಿ. ಇದೇ ಮಿಸ್ಟೇಕ್ ನಾವು ಫಸ್ಟಿಗೆ ಮಾಡಿದ್ದು. ಇಲ್ಲಿ 30% ಇಳಿಕೆ ಅಂತ ಕೊಟ್ಟಾನ. ಅಂದ್ರೆ ಈ 0 ಹೋಯ್ತು. ಅಂದ್ರಿ 30% ಇಳಿಕೆ ಅಂದ್ರ ನಾ ಹಿಂಗ್ ಬರ್ಕೋಬಹುದ್ರಿ. ಹೆಂಗಂದ್ರ 10 ರೂಪಾಯಿ ಇರೋ ವಸ್ತುನ 7 ರೂಪಾಯಿಕ್ ಮಾರ್ಯಾನ. ನೆಕ್ಸ್ಟ್ ಏನಂತಾನ? 80ರಷ್ಟು ಏರಿಕೆ ಆದ್ರ ಸೊ 80% ಏರಿಕೆ ಅಂದ್ರೆ ಹೆಂಗ್ ಬರ್ಕೋಬಹುದ್ರಿ? ಸರ್ 100 ರೂಪಾಯಿ ಇರೋ ವಸ್ತುನ 180ಕ್ ಮಾರ್ಬೋದ್ರಿ. ಅಂದ್ರ ಸರ್ ಈ 0 ಹೋಯ್ತು. ಹೌದಾ? ಅಂದ್ರೆ ಹೆಂಗ್ ಬರ್ಕೋಬಹುದ್ರಿ ಇದನ್ನ? ಸರ್ 80% ಬೆಲೆ ಏರಿಕೆ ಅಂದ್ರ ಹೆಂಗ್ ಬರ್ಕೋಬಹುದ್ರಿ? 10 ರೂಪಾಯಿ ಇರೋ ವಸ್ತುನ 18 ರೂಪಾಯಿ ಐತ್ರಿ. ಹೌದಾ? ಸಿಂಪಲ್. ಸರ್ ಹೀಗ್ ಹೇಳ್ರಿ ಗುಣಾಕಾರ ಮಾಡ್ರಿ. ಸಿಂಪಲ್ ಏನ್ ಮಾಡುದು? ಗುಣಾಕಾರ ಮಾಡುದು. 10 ಹತ್ಲೆ ಎಷ್ಟಾಯ್ತ್ರಿ? 100 ಆಯ್ತು. 18 ಒಳ್ಳೆ ಎಷ್ಟಾಗತ್ರಿ? ಹೌದಾ? 18
ಸೊ ಸೈಡಿಗೆ ನೋಡ್ಕೊರಿ 7 ಎಂಟ್ಲೆ 56 ಸರ್ 7 ಒಂದ್ಲೆ 7 ಒಂದ್ 5 ಎಷ್ಟಾಗತ್ರಿ ಎಸ್ 126 ಐತ್ರಿ ಸರ್ ಎಷ್ಟು ಬಂತ್ರಿ 126 ನನಗ್ ಹೇಳ್ರಿ ₹100 ಇರೋ ವಸ್ತು ಎಷ್ಟಾಗೈತೆ 126 ಆಗ್ಯದಂದ್ರೆ ಎಷ್ಟು ಬೆಲೆ ಹೆಚ್ಚೈತ್ರಿ ಸರ್ 26 ಸೊ ರೈಟ್ ಆನ್ಸರ್ ಏನಾಗತ್ತ 26% ಏನಾಗತ್ತ ರೈಟ್ ಆನ್ಸರ್ ಆಗತ್ತ ಎಸ್ ಅನ್ಲಕ್ಕಿ 26 ರೈಟ್ ಆನ್ಸರ್ ವೆರಿ ಗುಡ್ ಆಲ್ಮೋಸ್ಟ್ ಎಲ್ಲರೂ ಸಿ ಅಂತಿದ್ದಾರೆ ಶ್ರೀನಿ ರೈಟ್ ಆನ್ಸರ್ ವೆರಿ ಗುಡ್ ಬಸವರಾಜ್ ಎಸ್ ಸರ್ ಸೊ ಇದು ನೋಡ್ರಿ ರಿಯಲ್ ಮೆಥಡ್ ಈಸಿ ಆಗಿ ಮಾಡ್ಬೋದು ಓಕೆ ಇನ್ನೊಂದು ಮೆಥಡ್ ಅದ ಏನ್ ಸರ್ ಅಂದ್ರ ಸರ್ ಸಿಂಪಲ್ ಏನ್ ಮಾಡ್ಬೋದ ಸರ್ ಇನ್ನೊಂದು ಮೆಥಡ್ ಅಪ್ಪ ಅಂದ್ರೆ ಎಕ್ಸ್ ಒಂದ್ ಫಾರ್ಮುಲಾ ಅದ್ರಿ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಡಿವೈಡೆಡ್ ಬೈ 100 ಇದ್ರಾಗ ನೋಡ್ರಿ ಎಕ್ಸ್ ಅಂತ ಯಾವಾಗ್ ಬೇಕತ್ತವ್ರಿ ಎಕ್ಸ್ ಇಸ್ಕೊಲ್ ಟು ಫಸ್ಟ್ ಏನದ 30% ಶೇಕಾದಷ್ಟು ಇಳಿಕೆ ಅದಲ್ರಿ ಅದನ್ನ -30 ಹೋಗ್ಬೇಕ್ರಿ ಇಳಿಕೆ ಎಂದಿದ್ದು ವಾಯ್ ಇಸ್ಕೊಲ್ ಟು ಏನ್ ತೋತಿನ 80% ಏರಿಕೆ ಅದನಲ್ರಿ ಅದನ್ನ +80 ಹೋಗ್ಬೇಕ್ರಿ ಇಷ್ಟು ತಗೊಂಡ್ರೆ ಮುಗೀತ್ರಿ ಜಸ್ಟ್ ಈ ವ್ಯಾಲ್ಯೂ ಪುಟ್ ಮಾಡ್ಬಿಡ್ರಿ ಆನ್ಸರ್ ಬಂದ್ಬಿಡ್ತದ ಹೆಂಗ್ ಸರ್ ಎಕ್ಸ್ ಅಂದ್ರ -30 ಹಾಕ್ತೀನ್ರಿ ಪ್ಲಸ್ ವಾಯ್ ಅಂದ್ರ 80 ಅದ್ರಿ ಸರ್ ಪ್ಲಸ್ ಅದ ಒಂದು -30 ಗುಣಾಕಾರ ಒಂದು 80 ಡಿವೈಡೆಡ್ ಬೈ 100 ಅದ್ರಿ ನೋಡ್ರಿ ಈ 0 ಈ 0 ಈ 0 ಈ 0 ಹೋಯ್ತು -30 ಪ್ಲಸ್ 80 80 30 ಎಷ್ಟ್ರಿ 50 ಸರ್ 3 ಎಂಟ್ಲೆ ಎಟ್ಟಪ್ಪ 24 ಬಟ್ ಮೈನಸ್ ಇಂಟು ಪ್ಲಸ್ ಎಷ್ಟಾಗತ್ತ ಮೈನಸ್ ಆಗತ್ತ 50 24 ಹೋದ್ರ ಸರ್ 20% ಈಸ್ ರೈಟ್ ಆನ್ಸರ್ ಇದು ಕೂಡ ನೀವು ಮಾಡಬಹುದು ಎಸ್ ನೆಕ್ಸ್ಟ್ ಪ್ರಶ್ನೆ ಇದು ನೋಡ್ರಿ ಎ ಯು ಬಿ ಗಿಂತ 20% ಹೆಚ್ಚಿದೆ ಹಾಗಾದ್ರೆ ಬಿ ಯು ಎ ಗಿಂತ ಎಷ್ಟು ಶೇಕಡಾ ಕಡಿಮೆ ಇದೆ ಯಾವ ತರ ಮಾಡಬೇಕು ಎಸ್ ಮೂವ್ ಆಗ್ತೀನ್ರಿ ಶ್ರೀನಿ ಸ್ವಲ್ಪ ಸಮಾಧಾನ ತಗೋರಿ ಎಲ್ಲಾರನ್ನು ತಗೊಂಡ್ ಹೋಗ್ಬೇಕು ನೀವು ಅಷ್ಟೇ ಅಲ್ಲ ಓಕೆ ಸರ್ ಹೆಂಗ್ ಮಾಡ್ಬೇಕ್ರಿ ಈಗ ಎ ಮತ್ತು ಬಿ ಇಬ್ರು ಅದಾರ್ರಿ ಸರ್ ಎ ಮತ್ತು ಬಿ ಅನ್ನೋರ್ ಇಬ್ರು ಅದಾರ ಓಕೆ ಎಸ್ ಸರ್ ಎ ಬಿ ಗಿಂತ ಶೇಕಡಾ 20ರಷ್ಟು ಹೆಚ್ಚದಾನ್ರಿ ಯಾರಿಗಿಂತ ರೀ ಬಿ ಗಿಂತ ಅಂದ್ರ ಇವ್ 100 ಅನ್ಕೊಂಡ್ರ ಇವಂದ್ ಎಷ್ಟಾಯ್ತ್ರಿ 120 ಒಪ್ತೀರಿ ಯಾಕ ಸರ್ 20% ಹೆಚ್ಚು ನೋಡ್ರಿ ಅರ್ಥ ಮಾಡ್ಕೊರಿ 20% ಹೆಚ್ಚದಾನ ಅಂದ್ರೆ ಹೆಂಗ್ ಬರ್ಕೋಬೇಕು 100 ಇದ್ದಿದ್ದು 120 ಅದ್ರಾಗ ಏನಂದಾನ ಎ ಯಾರಿಗಿಂತ ಬಿ ಗಿಂತ ಸೊ ಹಾಗಾಗಿ ನಾ ಬಿ ಇಟ್ಕೊಂಡೆ ಅದಕ್ಕೆ ಎ 120 ಆಯ್ತು ಬಟ್ ವಾಪಸ್ ಕ್ವಶನ್ ಏನ್ ಕೇಳತ್ತಾನ ರಿವರ್ಸ್ ಕೇಳತ್ತಾನ ಹಂಗಂದ್ರ ಬಿ ಎ ಗಿಂತ ಎಷ್ಟು ಶೇಕಡಾ ಕಡಿಮೆ ಫಸ್ಟ್ ಆಫ್ ಆಲ್ ಬಿ ಎ ಗಿಂತ ಎಷ್ಟು ಕಡಿಮೆ ಅದಾನ್ರಿ ಸರ್ 20 ಕಡಿಮೆ ಅದಾನ ಒಪ್ತೀರಿ ಸರ್ ಬಿ ಯಾರಿಗಿಂತ ಎ ಗಿಂತ ಎಷ್ಟು ಕಡಿಮೆ ಅದಾನ 20 ಅಂತ ಕಡಿಮೆ ಅದಾನ್ರಿ ಡಿವೈಡೆಡ್ ಬೈ ಯಾವಾಗ್ಲೂ ನೋಡ್ರಿ ಯಾವ್ನ್ ಕಂಪ್ಯಾರಿಸನ್ ಮಾಡತ್ರಿ ಡಿವೈಡೆಡ್ ಬೈ ಇಟ್ಕೋಬೇಕು ಈಗ ನನಗೆ ಹೇಳ್ರಿ ಇಲ್ಲಿ ಕ್ವಶನ್ ಒಳಗೆ ಏನ್ ಬಿ ಯು ಎ ಗಿಂತ ಯಾರಿಗಿಂತ ಎ ಗಿಂತ ಸರ್ ಬಿ ಯು ಯಾರಿಗಿಂತ ಎ ಗಿಂತ ಅಂದ್ರೆ ಯಾರ್ದು ಇಟ್ಕೋಬೇಕು ಡಿವೈಡೆಡ್ ಬೈ 120 ಕಾರಣ ಯಾರ್ನ್ ಕಂಪ್ಯಾರಿಸನ್ ಮಾಡ್ತೀರಿ ಅದನ್ನ ಡಿವೈಡೆಡ್ ಬೈ ಬರ್ಕೋಬೇಕು ಪರ್ಸೆಂಟೇಜ್ ಕಂಡು ಇಡ್ಬೇಕಂದ್ರೆ ಗುಣಾಕಾರ 100 ಸರ್ ಎಲ್ಲೆಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಈ 0 ಹೋಯ್ತು ಈ 0 ಹೋಯ್ತು ಹೌದಾ ಏನ್ ಉಳಿತ್ರಿ ಸರ್ 200 ಡಿವೈಡೆಡ್ ಬೈ 12 ಸಿಂಪಲ್ 200 12 ಭಾಗಾಕಾರ ಮಾಡ್ರಿ ಸರ್ 12 ಒಂದ್ಲೆ 12 ಎಷ್ಟು ಉಳಿತಪ್ಪ ಇದ್ರಾಗ ಸರ್ 8 ಉಳಿತ್ರಿ 12 ಆರ್ಲೆ 72 ಎಷ್ಟು ಉಳಿತ್ರಿ ಮತ್ತೆ 8 ಉಳಿತು ಪಾಯಿಂಟ್ ಕೊಟ್ಟು 0 ತೋತ್ರಿ ಸರ್ ಮತ್ತ 12 ಆರ್ಲೆ 72 ಇದು ಅನಂತವ್ರಿಗೆ ಹಂಗೆ ಹೋಗುತ್ರಿ ಸೊ ಹಾಗಾಗಿ ರೈಟ್ ಆನ್ಸರ್ ಏನಾಗತ್ತ 16.6 ಈಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ಬಸವರಾಜ್ ಆಪ್ಷನ್ ಸಿ ಗುಡ್ ವೆರಿ ಗುಡ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇದು ನೋಡ್ರಿ ಅನುಪಾತದ ಮೇಲೆ ಇದೆ ಈಸಿಯೆಸ್ಟ್ ಕ್ವಶನ್ ಅದ ಏನ್ ಕೊಟ್ಟಾನ ಸರ್ ಎ ಅನುಪಾತ ಬಿ ಕೊಟ್ಟಾನ ಎಷ್ಟಪ್ಪ ಸರ್ 12:5 ಕೊಟ್ಟಾನ್ರಿ ಆಮೇಲೆ ಏನ್ ಕೊಟ್ಟಾನ ಬಿ ಅನುಪಾತ ಸಿ ಕೊಟ್ಟಾನ ಎಷ್ಟು 15:16 ಕೊಟ್ಟಾನ ಆಮೇಲೆ ಸಿ ಅನುಪಾತ ಡಿ ಕೊಟ್ಟಾನ 4:7 ಕೊಟ್ಟಾನ ನಿನಗೇನ್ ಕೇಳಾನ ಎ ಅನುಪಾತ ಸಿ ಬೆಲೆಯನ್ನ ಕಂಡಿಡಿ ಅಂದಾನ ಹೌದ್ರಿ ಫಸ್ಟ್ ಇದಕ್ಕೇನು ಪ್ಲಾಟ್ ಮೆಥಡ್ ಅಂತ ಕರಿತೇವ್ ನಾವು ಹೆಂಗ್ರಿ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಅಂತ ಬರ್ಕೊಳದ್ರಿ ಹೌದಾ ಫಸ್ಟ್ ಎ ಅನುಪಾತ ಬಿ ಎಷ್ಟದ್ರಿ 12:5 ಅದ್ರಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ ನಾನು ಖಾಲಿ ಬಾಕ್ಸ್ ನ ಹಾಕೋತೀನಿ ಈ ತರ ಫಾಲೋ ಮಾಡ್ರಿ ನಿಮ್ಗೆ ಈಸಿ ಆಗಿ ಬರುತ್ತಾ ನೆಕ್ಸ್ಟ್ ಏನ್ ಕೊಟ್ಟಾನ ಬಿ ಅನುಪಾತ ಸಿ ಕೊಟ್ಟಾನ್ರಿ ಸರ್ ನೋಡ್ರಿ ಬಿ ಇಲ್ಲಿ ಅಂತ ಬರೆಯಕ್ ಬರಲ್ಲ ಅದ್ರ ತೆಳಗ್ ಬರೀತೀನ ಸರ್ 15:16 ರೀ ಆಮೇಲೆ ಇಲ್ಲಿ ಏನ್ ಉಳಿತು ಬ್ಲಾಂಕ್ ಉಳಿತು ಬಾಕ್ಸ್ ಹಾಕೋರಿ ಸರ್ ಇಲ್ಲಿ ಏನಾಯ್ತು ಬ್ಲಾಂಕ್ ಉಳಿತು ಬಾಕ್ಸ್ ಹಾಕೋರಿ ನೆಕ್ಸ್ಟ್ ಸಿ ಅನುಪಾತ ಡಿ ಕೊಟ್ಟಾನ ಅದ್ರ ಕೆಳಗಡೆನೆ ಬರ್ಕೋರಿ 4:7 ಸರ್ ಬಟ್ ಇಲ್ಲಿ ಏನ್ ಉಳಿತ್ರಿ ಇಲ್ಲಿ
ಬಾಕ್ಸ್ ಬಂತು, ಇಲ್ಲಿ ಬಾಕ್ಸ್. ನೆಕ್ಸ್ಟ್ ಈ ಬ್ಲಾಕ್ಸ್ ನ ಏನ್ ಮಾಡ್ಬೇಕ್ರಿ, ಹಿಂದಿನ ಸಂಖ್ಯೆನ ರಿಪೀಟ್ ಮಾಡ್ಬೇಕು. ಅಂದ್ರೆ ಇದ್ರ ಹಿಂದೆ ಏನದ 5 ಅದಂದ್ರ ಇಲ್ಲಿ ಕೂಡ 5 ಬರ್ತದ, ಇಲ್ಲಿ ಕೂಡ 5 ಬರ್ತದ. ಇದ್ರ ಹಿಂದ 16 ಅದಂದ್ರ ಇಲ್ಲಿ ಕೂಡ 16 ಬರ್ತದ. ಇದರಿಂದ 15 ಅಂದ್ರೆ ಇಲ್ಲಿ ಕೂಡ 15 ಬರ್ತದ್ರಿ. ಅದೇ ತರ ಇಲ್ಲಿ ಏನ್ ಬರ್ತದ, 4 ಬರ್ತದ, 4 ಬರ್ತದ. ಎಸ್, ಇಷ್ಟು ಬರ್ಕೊಂಡಿಂದ ನೋಡ್ರಿ ಏನ್ ಮಾಡ್ಬೇಕು, ಇವ್ರ ಕಂಪ್ಲೀಟ್ ಗುಣಾಕಾರ ಮಾಡ್ಕೋಬೇಕು, ನಿಮ್ಗ ಅನುಪಾತಗಳು ಸಿಗ್ತಾವ. ಬಟ್ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಿಕ್ ಹೇಳ್ತೀನಿ. ನಿಮಗ್ ಕೇಳಿದ್ದೇನ್ರಿ ಅವ ಎ ಅನುಪಾತ ಸಿ ಅಷ್ಟೇ ಕೇಳ್ಯಾನ. ಅಂದ್ರೆ ಈ ಕಾಲಮ್ ಮತ್ತು ಈ ಕಾಲಮ್ ಮಾತ್ರ ಗುಣಾಕಾರ ಮಾಡ್ರಿ, ಉಳ್ದಿದ್ದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಸರ್ ನಮಗ್ ಕಂಡಿಡಿ ಅಂದಿದ್ದು ಎ ಅನುಪಾತ ಸಿ. ಎ ಅನುಪಾತ ಸಿ ಒಳಗೆ ಏನದಾವ್ರಿ, 12 ಅದ ಸರ್, 15 ಅದ್ರಿ, 4 ಅದ್ರಿ. ಅದೇ ತರ ಇಲ್ಲಿ ಅನುಪಾತ ಕಂಟಿನ್ಯೂ ಆಗುತ್ತ. ಸಿ ಅಂದ್ರೆ ಏನೇನದ್ರಿ ಸರ್, 5 ಅದ್ರಿ, 16 ಅದ್ರಿ, 4 ಅದ. ನೋಡ್ರಿ ನಾ ಕಡ್ತಾ ಹೆಂಗ್ ಹೊಡಿತೀನಿ, ಎನಿವೆ ಗುಣಾಕಾರ ಮಾಡಿದ್ರು ಕಡ್ತಾ. ಓಕೆ, ಇಲ್ಲೇ ನಾ ಕಡ್ತಾ ಹೊಡಿತೀನಿ ನೋಡ್ರಿ ಹೆಂಗ್ ಗೊತ್ತದ. ಈ 4 ಹೋಯ್ತು ಸರ್, ಈ 4 ಹೋಯ್ತು. ನೆಕ್ಸ್ಟ್ ಸರ್ 5 ಒಂದ್ಲೇ ರೀ, 5 ಮೂರ್ಲೆ ಹೋಯ್ತ್ರಿ. ನೆಕ್ಸ್ಟ್ 4 ಮೂರ್ಲೆ ರೀ ಸರ್, 4 ನಾಲ್ಕಲೇ ರೀ. ಇಲ್ಲೇನ್ ಉಳಿತಡ್ರಿ ಸರ್, 3 ಮೂರ್ಲೆ ಸರ್, 3 ಮೂರ್ಲೆ 9 ರೀ ಅನುಪಾತ. ಇಲ್ಲೇನ್ ಉಳ್ದಾರಿ ಸರ್, 4 ಉಳ್ದ. ಸೊ ರೈಟ್ ಆನ್ಸರ್ ಏನಾಗತ್ತ, 9:4 ಈಸ್ ರೈಟ್ ಆನ್ಸರ್. ವೆರಿ ಗುಡ್ ಶ್ರೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್ ಸರ್, ಎರಡು ಘನಗಳ ಘನಫಲಗಳು 125 ಅನುಪಾತ 216 ಅನುಪಾತದಲ್ಲಿವೆ. ಅವೆರಡು ಘನಗಳ ಬಾಹುಗಳ ನಡುವಿನ ಅನುಪಾತ. ಫಸ್ಟ್ ಆಫ್ ಆಲ್ ನೋಡ್ರಿ, ಇದನ್ನ ಏನಂದ್ರ ಘನ ಅಂದ್ರ ಗೊತ್ತಿರ್ಬೇಕು ನಿಮ್ಗ. ಏನ್ ಸರ್ ಘನ ಅಂದ್ರೆ, ಸರ್ ಇದು ಕ್ಯೂಬ್ ಅಂತ ಕರಿತೇವಿ. ಇದ್ರದ್ದು ಘನಫಲ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಕಾರಣ ಸರ್, ಘನ ಅಂದ್ರೆ ನೋಡ್ರಿ, ಎಲ್ಲ ಬಾಹುಗಳು ಸಮವಾಗಿರ್ತಾವ್ರಿ. ಅಂದ್ರೆ ಇದು ಎ ಇದ್ರೆ ಇದು ಎ ಅಂದ್ರೆ ಎತ್ತರ ಉದ್ದ ಅಗಲ ಎಲ್ಲ ಸಮ ಇರ್ತದ. ಅಂದ್ರೆ ಇದ್ರ ಘನಫಲ ಎಷ್ಟಾಗಿರ್ತದ, ಎ ಕ್ಯೂಬ್ ಆಗಿರ್ತದ. ನಿಮಗೆ ಇದ್ರದ್ದು ವಾಪಸ್ ಇದ್ರ ಬಾಹು ಬೇಕಪ್ಪ ಅಂದ್ರ ಸಿಂಪಲ್ ಏನಾಗತ್ರಿ ಸರ್, ಏನ್ ಮಾಡ್ಬೇಕಂದ್ರ ಘನಫಲಕ್ಕ ಎ ಇಸ್ಕೊಲ್ಟ್ ಏನಾಗತ್ತ, ವರ್ಗಮೂಲ ಅಲ್ಲ ಘನಮೂಲ ಆಗತ್ತ. ಎದ್ರದ್ದು ಘನಫಲದ ಘನಮೂಲ ತಗೋಬೇಕು. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಇದು ಬಂದ್ಬಿಡ್ತದ. ಏನಂದ್ರಿ ಕೊಟ್ಟನಲ್ರಿ, ಇದು 125 ಅನುಪಾತ 216 ಕೊಟ್ಟನಲ್ರಿ. ಇದಕ್ ಸಿಂಪಲ್ ಏನ್ ಮಾಡುದು, ಘನ ಮೂಲ ಹಾಕ್ಬಿಡ್ರಿ, ನಿಮ್ಗೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತದ. ಹೆಂಗ್ ಸರ್, 125 ನೋಡ್ರಿ ಇಲ್ಲಿ 3 ಕೊಡಾತೀನಿ. ಯಾಕಂದ್ರ ನೋಡ್ರಿ ಘನಫಲದ ಸೂತ್ರ ಎ ಕ್ಯೂ ಬರ್ತದ. ಅದ್ರ ವಾಪಸ್ ಈ ಕಡೆ ಬಂದ್ರೆ ಏನಾಗತ್ತ, ಘನ ಮೂಲ ಆಗಿರ್ತದ. ಸಿಂಪಲ್ ನನಗೆ ಹೇಳ್ರಿ, 125 ಘನಮೂಲ ಏನಾಗತ್ತ, ಬೇಕಾರೆ 5 ಗುಣಾಕಾರ 5 ಗುಣಾಕಾರ 5. ಹೌದಾ, ಅದೇ ತರ ಇಲ್ಲಿ ಏನಾಗುತ್ತೆ, 216 ಘನಫಲ 6 ಗುಣಾಕಾರ 6 ಗುಣಾಕಾರ 6. ಆದ್ರೆ ಇದರಿಂದ ಹೊರಗೆ 5 ಬಂತು, ಇದರಿಂದ ಹೊರಗೆ ಏನ್ ಬರ್ತದ, 6 ಬರ್ತದ. ಅಂದ್ರೆ ಬಾಹುಗಿನ ನಡುವಿನ ಅನುಪಾತ ಎಷ್ಟಿರ್ತದ ಅಂದ್ರ 5:6. ರೈಟ್ ಆನ್ಸರ್ ಏನಾಗತ್ತ, 5:6. ಎಸ್, ಪ್ರಜ್ಞಾ ಡಿ ಅಂತಿದ್ದಾರೆ. ವೆರಿ ಗುಡ್. ಬಸವರಾಜ್ ಗುಡ್. ಎಸ್ ಶ್ರೀನಿ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡಿ ಸರ್. ನೆಕ್ಸ್ಟ್ ಪ್ರಶ್ನೆ ಏನು, 0.3 ನ ವರ್ಗ ಅದ ಪ್ಲಸ್ 0.1 ರ ಘನ ಅದ, ಇದರ ಮೌಲ್ಯ ಎಷ್ಟು ಅಂತ ಕೇಳತ್ತಾನ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕ್ರಿ ಸರ್, 0.3 ಯ ವರ್ಗ ಅದ ಪ್ಲಸ್ 0.1 ರ ಘನ ಅದ. ಈ 0.3 ವರ್ಗ ಅಂದ್ರೆ ಹೆಂಗ್ ಬರ್ಕೋಬಹುದ್ರಿ ನಾವು, 0.3 ಗುಣಾಕಾರ 0.3 ರೀ. ಹೌದಾ, ಪ್ಲಸ್ 0.1 ಘನ ಅಂದ್ರೆ ಪವರ್ 3 ಅದಂದ್ರೆ ಎಷ್ಟು ಬಾರಿ ಬರಿಬೇಕ್ರಿ ಇದನ್ನ ಸರ್, ಗುಣಾಕಾರ 3 ಬಾರಿ ಬರಿಬೇಕು. ಆಕ್ಚುಲಿ ರೂಲ್ ಇದು. ಹೌದಾ, ಹ್ಯಾಂಗಿಲ್ ನಾನು ಮೇಲ್ ಪವರ್ 2 ಇತ್ತು, ಅದಕ್ಕೆ 0.3 ನ 2 ಸರಿ ಬರ್ಕೊಂಡೆ. ಬಟ್ ಇಲ್ಲಿ 0.1 ಮೇಲೆ ಎಟ್ಟದ ಘನ ಘನ ಇತ್ತು, ಹಾಗಾಗಿ 3 ಬಾರಿ ಬರ್ಕೊಂಡೆ. ಓಕೆ, ನಾನ್ ನೋಡ್ರಿ ದಶಮಾಂಶ ಒಳಗಡೆ ಹೆಂಗ್ ಗುಣಾಕಾರ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಹೆಂಗ್ ಸರ, ಸರ್ ಸಿಂಪಲ್ ಹೇಳ್ತೀನಿ. ಪಾಯಿಂಟ್ ಇಲ್ಲ ತಿಳ್ಕೊಂಡ್ ಬಡ ಬಡ ಗುಣಾಕಾರ ಮಾಡ್ರಿ. ಹೆಂಗ, 3 ಮೂರ್ಲೆ 9 ಸರ್. ಆಮೇಲೆ ಪಾಯಿಂಟ್ ಯೋಚನೆ ಮಾಡೋನು. ಇದ್ರ ಒಂದನ 2 ಸರಿ ಗುಣಾಕಾರ ಮಾಡಿದ್ರೆ ಎಷ್ಟ್ ಬರ್ತದಪ್ಪ, ಒಂದೇ ಬರ್ತದ್ರಿ. ಹೌದಾ, ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ನನಗೆ ಹೇಳ್ರಿ ಪಾಯಿಂಟ್ ಬಿಟ್ಟು ಇಲ್ಲಿ ಎಷ್ಟ್ ಸ್ಥಾನ ಅದ, 1 ಸ್ಥಾನ ಅದ ಸರ್. ಇಲ್ಲಿ ಪಾಯಿಂಟ್ ಬಿಟ್ಟು ಎಷ್ಟ್ ಸ್ಥಾನ ಅದ, 1 ಸ್ಥಾನ. ಅದ್ರ ಕೂಡುಸ್ರಿ ಅಂದ್ರೆ ಎಟ್ರಿ, ನೀವು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ. ಅಂದ್ರೆ ಇಲ್ಲಿ ಆಲ್ರೆಡಿ 1 ಸ್ಥಾನ ಅದ, ಅದಕ್ಕೆ ಇಲ್ಲೊಂದು 0 ಕೊಡ್ತೀನಿ ಸರ್, 0.09 ಆಯ್ತು. ಓಕೆ ಸರ್, ಇಲ್ಲಿ ಬರ್ರಿ ಸರ್. ಪಾಯಿಂಟ್ ಬಿಟ್ಟು ಎಷ್ಟ್ ಸ್ಥಾನ ಅದ, 1 ಅದ್ರಿ. ಇಲ್ಲಿ ಪಾಯಿಂಟ್ ಬಿಟ್ಟು ಎಷ್ಟ್ ಸ್ಥಾನ ಅದ, 1 ಅದ್ರಿ. ಇಲ್ಲಿ ಪಾಯಿಂಟ್ ಬಿಟ್ಟು ಎಷ್ಟ್ ಸ್ಥಾನ ಅದ, 1 ಅದ ಸರ್. ಕೂಡುಸ್ರಿ ಅಂದ್ರೆ ಎಷ್ಟಾಗತ್ತ ಸರ್, ನೀವು ಎಟ್ರಿ 3 ಬಿಟ್ಟು 3 ಸ್ಥಾನ ಬಿಟ್ಟು ನೀವು ಪಾಯಿಂಟ್ ಕೊಡ್ಬೇಕು. ಈಗ ಆಲ್ರೆಡಿ 1 ಸ್ಥಾನ ಅದ, ಅದಕ್ಕೆ ನಾ ಎಕ್ಸ್ಟ್ರಾ ಏನ್ ಮಾಡ್ತೀನಿ, 2 ಸೊನ್ನೆ ಹಾಕ್ತೀನಿ ಸರ್, 0.001. ಕ್ಲಿಯರ್ ರೀ. ಇದನ್ನ ಯಾಕೆ ಹೇಳತ್ತೀನಿ ಅಂದ್ರ, ಎಷ್ಟೋ ಜನಕ್ಕೆ ಗುಣಾಕಾರ ಮಾಡೋದು ಗೊತ್ತಿರಲ್ಲ. ಓಕೆ ಸರ್, ಕೊನೆಯದಾಗಿ ಇನ್ನೇನು ಉಳಿತು, 0.09 ಕ 0.001 ಕೂಡಿಸ್ರಿ. ಹೆಂಗ್ ಕೂಡಿಸ್ಬೇಕು, ಎಕ್ಸಾಕ್ಟ್ ಪಾಯಿಂಟ್ ಗಳನ್ನ ಒತ್ತಾಟೆ ಇರಬೇಕು. ಎಸ್, ಈ ತರ. ಓಕೆ, ನಡಬರ್ ಕೂಡಿಸ್ಬಿಡ್ರಿ ಸರ್. 1 ರೀ, 9 ರ 0 ಕೂಡಿಸ್ರಿ 9,
ಸರ್ ಆನ್ಸರ್ ಏನ್ ಬರ್ತದೆ 0.091. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎಸ್ ಭೀಮಾ ಎ ಇಸ್ ರೈಟ್ ಆನ್ಸರ್. ಬಸವರಾಜ್ ಗುಡ್. ನಲ್ಲಾರೆಡ್ಡಿ ಎಸ್. ಓಕೆ ಡನ್. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್ ಇದು ನೋಡ್ರಿ ಕ್ವಶನ್ ಏನದ, ಒಬ್ಬ ವ್ಯಕ್ತಿ ಮೊದಲು 3 ಗಂಟೆಗಳ ಕಾಲ 4 ಕಿಲೋಮೀಟರ್/ಅವರ್ ವೇಗದಲ್ಲಿ ನಡೆಯುತ್ತಾನೆ, ಮತ್ತ ನಂತರ ಮುಂದಿನ 2 ಗಂಟೆಗಳ ಕಾಲ 6 ಕಿಲೋಮೀಟರ್/ಅವರ್ ವೇಗದಲ್ಲಿ ನಡೆಯುತ್ತಾನೆ. ಹಾಗಾದ್ರೆ ಅವನು ಕ್ರಮಿಸಿದ ಒಟ್ಟು ದೂರ ಎಷ್ಟು? ಮೋಸ್ಟ್ ಈಸಿಯಸ್ಟ್ ಅದ್ ನೋಡ್ರಿ ಕ್ವಶನ್ ಇದು. ಹೌದಾ? ಯಾಕೆ ಸರ? ವಿಚಾರ ಮಾಡ್ರಿ. ಒಂದೇದ್ ಏನ್ ಕೊಟ್ಟಾನ? 4 ಕಿಲೋಮೀಟರ್/ಅವರ್ ಅಂದ್ರ ತಾಸಿಗೆ ಎಟ್ ಹೊಂಟಾನ? 3 ಕಿಲೋಮೀಟರ್ 4 ಕಿಲೋಮೀಟರ್ ಹೊಂಟಾನ. ಒಟ್ 8 ಗಂಟೆ ತಿರ್ಗ್ಯಾನ? ಸರ್ 3 ಗಂಟೆ ತಿರ್ಗ್ಯಾನ. ಅಂದ್ರ ಏನಾಯ್ತ್ರಿ ಇವ? ಸಿಂಪಲ್ ಸರ್. 4 3 8 12 ಕಿಲೋಮೀಟರ್ ಆದಂಗ ಐತ್ರಿ. ಹೌದಾ? ನೋಡ್ರಿ, ತಾಸಿಗೆ ಅವನೇ ಹೇಳತ್ತಾನ ತಾಸಿಗೆ 4 ಕಿಲೋಮೀಟರ್ ಹೊಂಟಾನ. ಹೌದಾ? ಓಕೆ, ಗಾಡಿ ಎಟ್ರಿ ಒಂದ್ ತಾಸಿಗೆ 4 ಕಿಲೋಮೀಟರ್ ಹೋಗುತ್ತ. ಬಟ್ ಎಟ್ ಟೈಮ್ ತೊಗೊಂಡಾನ? 3 ಗಂಟೆ. ಅಂದ್ರ ಒಂದ್ ತಾಸಿಗೆ 4 ಅಂದ್ರ 4 3 12 ಕಿಲೋಮೀಟರ್ ನಡೆದಿರ್ತಾನ. ಓಕೆ, ಅದೇ ತರ ಇನ್ನೊಂದ್ ಏನದ, 6 ಕಿಲೋಮೀಟರ್/ಅವರ್ಲಿ ಹೊಂಟಾನ. ಇದು ಏನ್ ಮಾಡ್ಯಾನ? ಹೆಚ್ಚಿಗೆ ಮಾಡ್ದ. ಒಂದ್ ತಾಸಿಗೆ 6 ಕಿಲೋಮೀಟರ್ ಹೊಂಟಾನ. ಬಟ್ ನಡೆದಿದ್ದೆಷ್ಟು? ಬರೀ 2 ಗಂಟೆ ನಡ್ದಾನ. ಎಷ್ಟಾಗತ್ತೆ ಹೇಳ್ರಿ? ಇಲ್ಲಿ ಕೂಡ 6 ಆಡ್ಲೆ 12 ಕಿಲೋಮೀಟರ್ ನಡ್ದ. ಟೋಟಲ್ ಹಂಗಾರ ಏನ್ ಮಾಡ್ರಿ? ಕೂಡುಸ್ರಿ ಸರ್. ಟೋಟಲ್ ಎಟ್ ಹೋದಂಗಾಯ್ತು? 24 ಕಿಲೋಮೀಟರ್ ಚಲಿಸ್ದಂಗಾಯ್ತು. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಅದ. ಎಸ್, ಆಲ್ಮೋಸ್ಟ್ ಆನ್ಸರ್ ಮಾಡತ್ರಿ ಬಸವರಾಜ್, ಲೋಕೇಶ್. Yes, option D is right answer. 24. Yes, Rini. ಓಕೆ ನೆಕ್ಸ್ಟ್ ಪ್ರಶ್ನೆ. ಇದು ಕೂಡ ನೋಡ್ರಿ ಬೋರ್ಡ್ ಮಾಸ್ ಮೇಲೆ ಬಂದಿರುವಂತ ಪ್ರಶ್ನೆ. ಡೈರೆಕ್ಟ್ ನೋಡ್ರಿ ಹೆಂಗ್ ಮಾಡೋಣ ಸರ್? ಮೊದ್ಲಿಗೆ ಏನ್ ಮಾಡ್ಬೇಕ್ರಿ? ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕ್ರಿ. ಎಸ್ 9 ಆಫ್ ಈ ಬ್ರಾಕೆಟ್ ನಾಗ ಎಂಟ್ರಿ ಆಗಿದೆ. ಏನ್ ಮಾಡ್ಬೇಕ್ರಿ? ಮೊದಲ್ ಸರ್ ಗುಣಾಕಾರ ಮಾಡ್ಬೇಕ್ರಿ. 4 ಮೂರ್ಲೆ ಎಷ್ಟಪ್ಪ? 12 ರೀ. ಪ್ಲಸ್ 17 ಮೈನಸ್ 25. ಎಸ್. ನಂತರ 100 ಮೈನಸ್ 9 ಆಫ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಮೊದ್ಲಿಗೆ ಇದ್ರ ಹಿಂದೆ ಏನಿಲ್ಲ ಅಂದ್ರೆ ಇರ್ತದ, ಪ್ಲಸ್ ಇರ್ತದ. ಮೊದ್ಲಿಗೆ ಎರಡು ಕೂಡ್ಸೋರಿ ಸರ್. 12 17 ಕೂಡ್ಸಿದ್ರ ಸರ್ 29 ರೀ. ಮೈನಸ್ 25 ರೀ. ಎಸ್. ನೆಕ್ಸ್ಟ್ 100 ಮೈನಸ್ 9 ಆಫ್ 29ರಾಗ ಮೈನಸ್ 25 ಆದ್ರೆ ಎಷ್ಟಾಗತ್ರಿ ಸರ್? 4 ಉಳಿತ್ರಿ. ಹೌದಾ ಸರ್? 100 ಮೈನಸ್ 9 4 ಅಂದ್ರೆ ಎಷ್ಟಾಗತ್ರಿ? ಆಫ್ ಅಂದ್ರೆ ಏನ್ರಿ ಕೆಲಸ ಸರ್? ಗುಣಾಕಾರಿ. 9 4 36 ಆಯ್ತು. ಸಿಂಪಲ್. 136 ಕಳೆರಿ. ಸೊ ರೈಟ್ ಆನ್ಸರ್ ಏನಾಗುತ್ತ? 64 ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಎಸ್ ನಲ್ಲಾರೆಡ್ಡಿ ರೈಟ್ ಆನ್ಸರ್. ಶ್ರೀನಿ ಎಸ್. ಬಸವರಾಜ್ ಗುಡ್. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್. ಒಂದು ಚಿಕ್ಕ ಕೆಲಸವನ್ನು ಸಾಕ್ಷಿಯು 20 ದಿನಗಳಲ್ಲಿ ಮಾಡಬಲ್ಲಳು. ಒಂದ್ ಯಾವ್ದೋ ಕೆಲಸ ಅದ್ರಿ. ಸಾಕ್ಷಿ ಎಷ್ಟು ತೊಳತಾಳ ಸಮಯ? 20 ದಿನ ಮಾಡ್ತಾಳ. ಅದ್ರಾಗ ತಾನ್ಯಾಳು ಸಾಕ್ಷಿಗಿಂತ 25% ರಷ್ಟು ಹೆಚ್ಚು ಕಾರ್ಯದಕ್ಷತೆ ಅಂದ್ರೇನ್ರಿ? ಎಫಿಷಿಯನ್ಸಿ ಅಂದ್ರೆ ಕೆಲಸ ಮಾಡೋ ಪವರ್ ಯಾರಿಗ್ರಿ? ತಾನ್ಯಾಗ ಸಾಕ್ಷಿಗಿಂತ 25% ಹೆಚ್ಚದ ಅಂತ ಹೇಳತ್ತಾನ. ಹಾಗಾದ್ರೆ ಇದೇ ಸೇಮ್ ಕೆಲ್ಸನ ತಾನೇ ಎಷ್ಟ್ ದಿನದಾಗ ಮಾಡ್ತಾಳ? ಸಿಂಪಲ್ ಕ್ವಶನ್ ಅದ. ಹೆಂಗ್ ಸರ? ನೋಡ್ರಿ ಹೆಂಗ್ ಮಾಡ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ನೋಡ್ರಿ ಯಾರ್ಯಾರ ಅದಾರ? ತಾನ್ಯ ಮತ್ತು ಸಾಕ್ಷಿ. ಓಕೆ, ಈಗ ಹ್ಯಾಂಗ್ ಮಾಡ್ಕೋಬೇಕು? ಇಲ್ಲಿ ನೋಡ್ರಿ ಗಿವನ್ ಡೇಟಾ ಟೋಟಲಿ ಪರ್ಸೆಂಟೇಜ್ ಮೇಲೆ ಅದ್ ನೋಡ್ರಿ. ಏನಂದಾನ? ಈಗ ತಾನ್ಯ ಅದಾಳಲ್ರಿ. ಓಕೆ, ತಾನ್ಯ ಅದಾಳಲ್ರಿ. ಇವಳ್ದು ಎಷ್ಟ್ರಿ? ಸಾಕ್ಷಿಗಿಂತ ಯಾರಿಗಿಂತ ಸರ್? ಸಾಕ್ಷಿಗಿಂತ ಎಷ್ಟು ಪರ್ಸೆಂಟೇಜ್ ಹೆಚ್ಚದಾಳ? 25% ಅಂದ್ರೆ ಈಕಿ 100 ಕೆಲಸ ಮಾಡಿದ್ರ ಈಕಿಂದ ಎಷ್ಟದ್ರಿ? 125. ಅರ್ಥ ಆಗತ್ರಿ? ಪ್ರತಿಶತ ಒಳಗ 25% ಹೆಚ್ಚಂದ್ರ ಹೆಂಗ್ ಬರ್ಕೋತ್ರಿ? 100 ಇದ್ದಿದ್ 125. ನೀವ್ ಹೆಂಗ್ ಕಡ್ತಾ ಹೊಡಿಬೋದ್ರಿ ಇದನ್ನ ಸರ್? 25 25 4. ಹೌದಾ? ಹೆಂಗ್ರಿ ಸರ್? 5/4 ಅಂದ್ರೆ ಒಂದ್ ದಿನಕ್ ತಾನೇ 5 ಕೆಲಸ ಮಾಡಿದ್ರ ಸಾಕ್ಷಿ ಎಷ್ಟ್ ಮಾಡ್ತಾಳ? 4 ಕೆಲಸ. ಏನ್ ಕಂಡ್ ಹಿಡಿದ್ರಿದು? ಕಾರ್ಯಕ್ಷಮತೆ ಕಂಡ್ ಹಿಡ್ಕೊಂಡ್ರಿ. ಹೌದಾ? ತಾನ್ಯ ಸಾಕ್ಷಿಗಿಂತ 25% ಹೆಚ್ಚದಾಳ. ಹೌದಾ? ಅದಕ್ ನಾ ಏನ್ ಮಾಡ್ದೆ? 100 125 ಬರ್ದೆ. 25 ಮಗ್ಗಿಲೆ ಕಡ್ತಾ ಹೊಡ್ದೆ. 25 25 4 ಅಂದ್ರ ತಾನ್ಯ ಒಂದ್ ದಿನಕ್ 5 ಕೆಲಸ ಮಾಡ್ತಾಳ. ಸಾಕ್ಷಿ ಒಂದ್ ದಿನಕ್ 4 ಕೆಲಸ ಮಾಡ್ತಾಳ. ಎಸ್ ಸರ್. ಈಗ ಬರ್ರಿ ಒಂದು ಚಿಕ್ಕ ಕೆಲಸವನ್ನ ಸಾಕ್ಷಿ ಎಷ್ಟ್ ದಿನದಾಗ ಮಾಡ್ತಾಳ್ರಿ? ಸರ್ ಸಾಕ್ಷಿ ಒಂದ್ ಕೆಲ್ಸನ ಎಷ್ಟ್ ದಿನದಾಗ? 20 ದಿನದಾಗ ಮಾಡ್ತಾಳ. ಅದೇ ಕೆಲ್ಸನ ಯಾರ್ರಿ? ತಾನ್ಯ. ತಾನ್ಯ ಎಷ್ಟ್ ದಿನದಾಗ ಮಾಡ್ತಾಳ ಅಂತ ಕ್ವಶನ್ ಕೇಳೋಣ. ಸಿಂಪಲ್ ಸರ್. ಸಾಕ್ಷಿ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾಳ ಅಂತ ಗೊತ್ತಾಗ್ಯದ ಸರ್? 4 4 ಹಾಕ್ರಿ. ಗುಣಾಕಾರ 20 ಸರ್. ಈಕ್ವಲ್ ಟು ತಾನ್ಯ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾಳ? 5 ಸರ್. ಹಂಗಾರ ಆಕಿ ಎಷ್ಟ್ ದಿನದಾಗ ಕೆಲಸ ಮುಗಿಸ್ತಾಳ? ಸಿಂಪಲ್. ಈ 5 ಒಂದ್ಲೇ ರೀ. 5 4 ಅಂದ್ರೆ ಎಷ್ಟಾಯ್ತು? 4 4 16 ದಿನ ಸರ್. ಅಂದ್ರೆ ರೈಟ್ ಆನ್ಸರ್ ಏನಾಗುತ್ತ? 16 days ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ವೆರಿ ಗುಡ್.
ಕ್ಲಿಯರ್ ಆಯ್ತ್ರಿ. ಫಸ್ಟ್ ಏನ್ ಮಾಡ್ಕೊಂಡೆ, ಕಾರ್ಯಕ್ಷಮತೆಯನ್ನು ತಕೊಂಡೆ, ಪ್ರತಿಶತ ಒಳಗೆ ಕೊಟ್ಟಿದ್ದ ಕಾರ್ಯಕ್ಷಮತೆಯನ್ನು ತೆಗದೆ 5 4 ಬಂತು, ಅದನ್ನ ಜಸ್ಟ್ ವ್ಯಾಲ್ಯೂ ಪುಟ್ ಮಾಡಿದೆ, ರೈಟ್ ಆನ್ಸರ್ ಏನ್ ಬಂತು, 16 ಡೇಸ್ ಇಸ್ ರೈಟ್ ಆನ್ಸರ್. ಎಸ್ ಗಿರೀಶ್, ವೆರಿ ಗುಡ್. ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್ ನೋಡ್ರಿ, ಏನ್ ಕೊಟ್ಟನ್ ಕ್ವಶನ್, 15 20 25 ಮತ್ತು 30ರಿಂದ ನಿಶೇಷವಾಗಿ ಭಾಗಿಸಬಹುದಾದ ಅತಿ ದೊಡ್ಡ 4 ಅಂಕಿಗಳ ಸಂಖ್ಯೆ ಯಾವುದು? ಯಾವ ತರ ಮಾಡ್ಬೇಕ್ರಿ ಇಂತ ಪ್ರಶ್ನೆಗೆ? ನಾನು ನೋಡ್ರಿ ನಿಮ್ಗೆ ಹೇಳ್ತೀನಿ, 15 20 20 ಇಂತ 3 4 ಕ್ವಶನ್, 3 4 ಸಂಖ್ಯೆಗಳು ಕೊಟ್ಟ ಅಂದ್ರ ಪಕ್ಕ LCM ಮೇಲೆ ಇರುತ್ತೆ ಕ್ವಶನ್ ಇದು. ಹೌದಾ? ಏನ್ ಸರ್? ಪಕ್ಕಾ LCM ಮೇಲೆ, ಲಸ ಮೇಲೆ ಇರುತ್ತ. ಫಸ್ಟ್ ಕೆಲಸ ಏನ್ರಿ ನಿಮ್ದು, ಕೊಟ್ಟಿರುವ ಸಂಖ್ಯೆಗಳನ್ನ ಏನ್ ಮಾಡ್ಕೋರಿ, ಲಸ ತಕ್ಕೋರಿ ಇದ್ರದ್ದು 25 ಮತ್ತು 30ರದು. ಹೌದಾ? ಏನ್ ಮಾಡ್ಬೇಕು, ಫಸ್ಟ್ ಕೆಲಸ ನಿಮ್ದು ಲಸ. ಇಂಗ್ಲಿಷ್ ದಲ್ಲಿ ಕ್ವಶನ್ ಹಾಕಿ. ಓಕೆ, ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇಂಗ್ಲಿಷ್ ಅಲ್ಲಿ ಕೂಡ ತೊಗೊಂಬರ್ತೇವೆ. ಸರ್ 15 20 25 30ರ ಫಸ್ಟ್ ಏನ್ ಮಾಡ್ರಿ, ಲಸ್ ಹಾಕೊಂಡಿಡ್ರಿ. ಹೆಂಗ್ರಿ? 5ರಿಂದ ಶುರು ಮಾಡ್ರಿ. ಸರ್ 5 3 15 ರೀ, 5 4 20, 5 5 25, 5 6 30. ನೆಕ್ಸ್ಟ್ ರೀ, ಎಸ್ 3 ಮುಗಿತೋರಿ, 3 1 4 ಹೋಗಲ್ಲ, 5 3 2 6. ನೆಕ್ಸ್ಟ್ ನೋಡ್ರಿ, ಡೈರೆಕ್ಟ್ 2 ಮಗ್ಗಿ, 2 1 2 2 5 ಹೋಗಲ್ಲ, 2 1, ಆಮೇಲೆ 2 1 2 1. ಸರ್ ಕೊನೆಯದಾಗಿ 5ರ್ಲೆ. ಹೌದಾ? ಓಕೆ ಸರ್, ಲಸ ಎಷ್ಟು ಬಂತ್ರಿ? ಸಿಂಪಲ್ ಸರ್, ಲಸ ಇಸ್ ಈಕ್ವಲ್ ಟು 5 3 15, 15 2 30, 32 60, 65 ಎಷ್ಟಾಗುತ್ತೆ ಸರ್? 300 ಬಂತು ಲಸ. ಒಪ್ತ್ರಿ? ಲಸ ಎಷ್ಟು ಬಂತು? 300 ಬಂತು. ಈಗ ಬಂದಿದ್ ಲಸ ರೀ, ಸಿಂಪಲಿ ಕೊಟ್ರು ಗಿವನ್ ಆಪ್ಷನ್ ದ ಚೆಕ್ ಮಾಡ್ಬೇಕು, 300ಲೆ ಯಾವ ಭಾಗ ಹೋಗುತ್ತೋ ಅದೇ ನಿಮ್ದು ರೈಟ್ ಆನ್ಸರ್. ಸಿಂಪಲ್. ಹೆಂಗ್ರಿ? ಫಸ್ಟ್ ಲಸ ತೆಗದೆ, 5 3 15, 15 30, 32 60, 65 ಎಷ್ಟಾಗತ್ರಿ? 300 ಬಂತು ಲಸ. ಓಕೆ, ಈ 300 ಇರ್ತಲ್ರಿ, ಕೊಟ್ರು ಗಿವನ್ ಆಪ್ಷನ್ ದ ಚೆಕ್ ಮಾಡ್ರಿ, 300ಲೆ ಭಾಗ ಹೋಗ್ಬೇಕು, ಒಂದೇದಂತೂ ಹೋಗಕ್ ಸಾಧ್ಯ ಇಲ್ರಿ. ಹೌದಾ? ಎಸ್ 9930 ಹೋಗುತ್ತಾ? ಹೋಗಲ್ಲ ಸರ್, ಇದು ಅಂತೂ ಆಗಕ್ ಸಾಧ್ಯ ಇಲ್ಲ. 97 ಹೋಗುತ್ತಾ? ಬೇಕಾದ್ರೆ ಚೆಕ್ ಮಾಡ್ರಿ ಸರ್, 97ಕ್ಕ 300ಲೆ ಭಾಗಕರ್ ಮಾಡಿ ನೋಡ್ರಿ ಸರ್. 2 0 2 0 3 ಹೋಗುತ್ತಾ? ಈ 7 ಹೋಗುತ್ತನ್ರಿ? ಇಲ್ಲ. ಓಕೆ, ನೆಕ್ಸ್ಟ್ 99 ಹೋಗುತ್ತ ಸರ್, ಇದನ್ನು 2 ಹೋಗುತ್ತ ಸರ್. ಬಟ್ ನಮಗ್ ಏನ್ ಬೇಕಾದ್ರಿ, ಅತಿ ದೊಡ್ಡ 4 ಸಂಖ್ಯೆ ಅಂದ್ರೆ ಯಾವ್ದು? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, 9900. ನಮಸ್ತೆ ಶಿವು, ನಮಸ್ತೆ. ಹೌದ್ರಿ. ನೋಡ್ರಿ ಸರ್, 9990 ಅಂತೂ 300ಲೆ ಭಾಗ ಹೋಗಲ್ಲ. 9700 ಅಂತೂ ನೋಡಿದ್ರೆ ಗೊತ್ತಾಗತ್ತ, ಭಾಗ ಹೋಗಲ್ಲ. ಓಕೆ, ಯಾಕಂದ್ರ 3ರ ಡಿವಿಸಿಬಿಲಿಟಿ ರೂಲ್ ಗೊತ್ತಿರ್ಬೇಕ್ರಿ. ಯಾಕಂದ್ರ ಇವ್ಕರ್ನು ಕೂಡಿಸಿದ್ರಂದ್ರ ಏನಾಗ್ಬೇಕ್ರಿ? ಎಸ್ ಸರ್, ನೋಡಿದ್ರೆ ಗೊತ್ತಾಗತ್ತ, ಹೋಗಲ್ಲ. ಹೌದಾ? ಎಸ್ ಸರ್. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಆಗತ್ತ. ಬಟ್ ನೋಡ್ರಿ, 9300 ಹೋಗುತ್ತೆ ಸರ್. ಹೌದಾ? ಎಸ್ ಸರ್. ಯಾಕ ನೋಡ್ರಿ, ಬೇಕಾರೆ ಅದನ್ನು ನಿಮ್ಗೆ ಡೌಟ್ ಇದ್ರ, ಸರ್ ಇದು ಹೋಗುತ್ತಲ್ರಿ ಅನ್ಬೋದು ನೀವು. ಹೌದ್ರಿ, 2 0 ಐತಿ, 2 0 ಐತ್ರಿ, 3 3 3 1 ಹೌದ್ ಸರ್, ಹೋಗುತ್ತ. ಬಟ್ ಇದಕ್ಕಿನ್ನ ದೊಡ್ಡದದ್ರಿ ಇದು. ನಿಮಗೇನ್ ಕೇಳಣ, 4 ಅಂಕಿಗಳ ಸಂಖ್ಯೆ ಅತಿ ದೊಡ್ಡ. ಹಾಗಾಗಿ ನಾ ಇದನ್ನ ಚೂಸ್ ಮಾಡಿದೆ, 9900. ಓಕೆ, ಎಸ್, ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ ಸರ್. ವೆರಿ ಗುಡ್, ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡತ್ತೀರಿ. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂದು ವಸ್ತುವಿನ ಮಾರಾಟದ ಬೆಲೆ 1184 ಆಗಿದೆ ಮತ್ತು ನೀಡಲಾದ ರಿಯಾಯಿತಿ ಎಟ್ಟದ್ರಿ 26% ಕೊಟ್ಟಾನ. ಹಾಗಾದ್ರೆ ಆ ವಸ್ತುವಿನ ನಮೂದಿಸಿದ ಬೆಲೆ, ಎಸ್, ಏನ್ ಕೊಟ್ಟಾನ ಅನ್ನೋದು ಇಂಪಾರ್ಟೆಂಟ್ ರೀ. ಒಂದು ವಸ್ತುವಿನ ಮಾರಾಟದ ಬೆಲೆ ಏನ್ ಕೊಟ್ಟಾನ್ರಿ? SP, ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೇವೆ ನಾವು ಇಂಗ್ಲಿಷ್ ಒಳಗಡೆ. ಕನ್ನಡ ಒಳಗಡೆ ಮಾರಾಟದ ಬೆಲೆ ಎಟ್ರಿ? 1184 ಕೊಟ್ಟಾನ. ಆಮೇಲೆ ರಿಯಾಯಿತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಾನ್ರಿ, ಎಷ್ಟ್ರಿ ಸರ್? 26% ಡಿಸ್ಕೌಂಟ್ ಕೊಟ್ಟಾನ. ನಿಮಗ ನಮೂದಿಸಿದ ಬೆಲೆ ಅಂದ್ರೆ ಏನ್ರಿ ಕನ್ನಡ ಒಳಗೆ? ಇಂಗ್ಲಿಷ್ ಒಳಗಡೆ ಮಾರ್ಕ್ಡ್ ಪ್ರೈಸ್ ನ ಕೇಳತ್ತಾನ. ಎಸ್ ಸರ್, ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಅದ. SP ಸರ್ MRP ಇಂಟು ಡಿಸ್ಕೌಂಟ್ ಪರ್ಸಂಟೇಜ್. ಇಷ್ಟು ಗೊತ್ತಿದ್ರೆ ಮುಗಿದೈತ್ರಿ ಆನ್ಸರ್ ಇದು. ಸರ್ ಮಾರಿದ ಬೆಲೆ MRP ಗೆ ಇಂಟು ಡಿಸ್ಕೌಂಟ್ ಪರ್ಸಂಟೇಜ್. ಹೆಂಗ್ರಿ ಸರ್? SP ಎಷ್ಟದ್ರಿ ಸೆಲ್ಲಿಂಗ್ ಪ್ರೈಸ್? ಮಾರಿದ ಬೆಲೆ ಕೊಟ್ಟಾನ 1184 ಪುಟ್ ಮಾಡ್ರಿ. ಸರ್ ನಮೂದಿಸಿದ ಬೆಲೆ ಕಂಡು ಹಿಡಿಬೇಕು, ಅದಕ್ಕೆ ನಾ MRP ಬರ್ಕೋತೀನಿ. ನನಗ್ ಹೇಳ್ರಿ, ಡಿಸ್ಕೌಂಟ್ 26% ಅಂದ್ರೆ ಹೆಂಗ್ ಬರ್ಕೋತೀರಿ ಸರ್? ₹100 ಇರೋ ವಸ್ತುನ 26% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಎಷ್ಟಕ್ ಮಾರ್ದಂಗ ಐತ್ರಿ ಸರ್? 74 ಮಾರ್ದಂಗ ಐತಿ. ಹೌದಾ? ಅದನ್ನೇ ನಾ ಇಲ್ಲಿ ಬರೀತ್ ನೋಡ್ರಿ ಸರ್, 75/100. ನಿಮಗೇನ್ ಕಂಡು ಹಿಡಿಬೇಕು? MRP ಕಂಡು ಹಿಡಿಬೇಕಲ್ಲ. ಸಿಂಪಲ್, ಇದನ್ನ ಏನದಲ್ರಿ, ಗುಣಾಕಾರ ಈ ಕಡೆ ಬಂದ್ರೆ ಏನಾಗುತ್ತ? ಉಲ್ಟಾ ಆಗತ್ರಿ ಸರ್. MRP 1184 ಗುಣಾಕಾರ 100/74. ಹೌದಾ? ನೋಡ್ರಿ, ಇಲ್ಲಿ ಕೊಟ್ಟರು ಆಪ್ಷನ್ ದಾಗ ಚೆಕ್ ಮಾಡ್ಬೇಕು, ಇದೇ ಶಾಣೆತನ. 74 ಇಲ್ಲ ಅಂದ್ರೆ ಮೊದ್ಲಿಗೆ ನೋಡ್ರಿ, ಸಿಂಪಲ್
ಕಡ್ತಾ ಹೊಡ್ಕೊರಿ ಎರಡ್ರಲೆ ಸರ್ ಎರಡ್ ಮೂರ್ಲೆ 6 ರೀ, ಎರಡ್ ಒಳ್ಳೆ 14 ರೀ. ನೆಕ್ಸ್ಟ್ ಎರಡ್ ಐದ್ಲೆ 10 ರೀ, ಎರಡ್ ಒಂಬತ್ಲೆ 18, ಎರಡ್ ಎರಡ್ಲೆ 4. ಹೌದಾ? ಎಸ್. 37ಕ್ಕ ಏನ್ ಗುಣಾಕಾರ ಮಾಡಿದ್ರೆ 592 ಬರ್ತದ. ಯುನಿಟ್ ಡಿಜಿಟ್ ಚೆಕ್ ಮಾಡ್ರಿ. ಸರ್ 7 6ಲೆ ನೋಡ್ರಿ ಇಲ್ಲಿ ನೋಡಿ ಚೆಕ್ ಮಾಡ್ಕೊರಿ. ಈ 6 ಬರ್ಬೇಕು. ಓಕೆ 5 2 8 ಹೆಂಗ್ ಚೆಕ್ ಮಾಡ್ತೀರಿ? 7ಕ್ಕ ಇಲ್ಲಿ ನೋಡ್ರಿ 2 ಬರ್ಬೇಕಂದ್ರ 7 6ಲೇನೆ ಬರ್ಬೇಕ್ರಿ. ಹಾಗಾಗಿ ಸಿಂಪಲ್ 37 ಒಂದ್ಲೆ 37 16ಲೆ ಹೋಗುತ್ರಿ. ಹಾಗಾದ್ರೆ MRP ಇಸ್ ಕೊಟ್ 1600 ಎಷ್ಟಾಗುತ್ತೆ? ಎಸ್ 1600 ಇಸ್ ರೈಟ್ ಆನ್ಸರ್. ಸರ್ ಸಿಂಪಲ್ ಮಾರ್ಕ್ಡ್ ಪ್ರೈಸ್ ನಮೂದಿಸಿದ ಬೆಲೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಯುನಿಟ್ ಡಿಜಿಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ರಿ. ನಂಬರ್ ಸಿಸ್ಟಮ್ ಯಾರಿಗೆ ಯಾಕೆ ಈಗ ಯಾರಿಗೆ ಅನ್ಸಲ್ತು ಹೆಂಗ್ ಸರ್ ಕಡ್ತಾ ಅಂತ ನಂಬರ್ ಸಿಸ್ಟಮ್ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಾಗತ್ತ. ಹೆಂಗಂದ್ರ ಅಲ್ಲಿ ಸಂಖ್ಯೆಯಿಂದ ಜಡ್ಜ್ ಮಾಡ್ಬೋದ್ರಿ. ಈ 7 ಅದಲ್ರಿ ಲಾಸ್ಟ್ ಎಷ್ಟದ 2 ಅದ. 7ದಿಂದ 2 ಬರ್ಬೇಕಂದ್ರ 7 6ಲೆ ಒಂದೇ ಪಾಸಿಬಲ್ ರೀ. ಆಪ್ಷನ್ ಚೆಕ್ ಮಾಡ್ರಿ. ಕೊನೆದಾಗಿರೋದು ಯಾವ್ದು 6 1600. ಹಾಗಾಗಿ ಆಪ್ಷನ್ 1 ಎಂದು ರೈಟ್ ಆನ್ಸರ್ ಆಗುತ್ತ. 1600 ಇಸ್ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ಕುರ್ಚಿಯ ಮಾರಾಟ ಬೆಲೆ ಎಷ್ಟದ್ರಿ? 5,709 ಆಗಿದೆ. ಒಂದು ವೇಳೆ ಶೇಕಡಾವಾರು ನಷ್ಟವು 34% ಆಗಿದ್ದರೆ ಆ ಕುರ್ಚಿಯ ಅಸಲು ಬೆಲೆ ಎಷ್ಟು? ಇದು ಕೂಡ ನೋಡ್ರಿ ಸಿಂಪಲ್. ಏನೇನು ಕೊಟ್ಟಾನ? ಒಂದು ಕುರ್ಚಿಯ ಮಾರಾಟದ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾನಪ್ಪ. ಎಷ್ಟು? 5,709 ಸರ್. ಆಮೇಲೆ ಶೇಕಡಾ ನಷ್ಟ ಕೊಟ್ಟಾನ. ಎಷ್ಟು ಸರ್? ಲಾಸ್. ಹೌದಾ? ಲಾಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ? 34. ಆಮೇಲೆ ಕುರ್ಚಿ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಕಂಡಿಡಿ ಅಂದಾನ. ಹೌದ್ರಿ? ಸಿಂಪಲ್ ಇಷ್ಟು ಬರಿಲಾಕ್ ಬಂದ್ರ ಆನ್ಸರ್ ಬಂದಂಗ್ರಿ. ಓಕೆ ಏನೇನ್ ಕೊಟ್ಟಾನ? SP ಕೊಟ್ಟಾನ, ನಷ್ಟ ಕೊಟ್ಟಾನ, CP ಇಸ್ ಕೊಟ್ಟು ಕ್ವಶನ್ ಮಾರ್ಕ್. ನನಗ್ ಹೇಳ್ರಿ ಸರಿ ಅಲ್ಲಿ ಹ್ಯಾಂಗ್ರಿ ಹಿಂದಿನ ಪ್ರಶ್ನೆ ಒಳಗ್ ನೀವು ಏನ್ ಮಾಡಿದ್ರಿ? ಸಿಂಪಲ್ ಸೇಮ್ SP ಇಸ್ ಕೊಟ್ಟು ಏನಾಗತ್ತ ಅಲ್ಲಿ MRP ಹಾಕಿದ್ರಿ ಇಲ್ಲಿ ಏನಾಗತ್ತ CP ಇಂಟು ಲಾಸ್ ಪರ್ಸೆಂಟೇಜ್ ಬರುತ್ತ್ರಿ. ಎಸ್ SP ಇಸ್ ಕೊಟ್ಟು ವ್ಯಾಲ್ಯೂ ಪುಟ್ ಮಾಡ್ರಿ. ಸರ್ 5,709 ರೀ. CP ಅದೇ ಕಂಡು ಹಿಡಿಬೇಕು. ಲಾಸ್ ಎಷ್ಟ್ರಿ? 34%. ಲಾಸ್ ಆಗಿದ್ರೆ ಹೆಂಗ್ ಬರ್ಕೋತ್ರಿ ಸರ್? 66/100 ಬರಿತ್ರಿ. 100 ರೂಪಾಯಿ ವಸ್ತು 66ಕ್ ಮಾಡಿದ್ರಿ. ಅದ್ರ ಎಷ್ಟಾಗತ್ತ? ಸಿಂಪಲ್ ಸರ್ 66/100 ರೀ. ನನಗ್ ಹೇಳ್ರಿ ಎಲ್ಲಿ ಕಡ್ತಾ ಹೊಡಿತ್ರಿ? ಸರ್ 2 3ಲೆ 33ಲೆ 2 50ಲೆ ರೀ. ಎಸ್ ಏನ್ ಉಳಿತು? ನನಗ್ CP ಕಂಡು ಹಿಡಿಬೇಕಂದ್ರ 5,709ಕ್ಕ ಗುಣಾಕಾರ ಇದನ್ನ 33/50 ಈ ಕಡೆ ಕಳ್ಸ್ರಿ. ಸರ್ ಉಲ್ಟಾ ಆಗತ್ರಿ. ಎಸ್ 33. ನೋಡ್ರಿ ಕಡ್ತಾ ಎದ್ರಲ್ಲೇ ಹೊಡಿತೀರಿ? 11ರ ಮಗ್ಗಿಲೆ. ಎಸ್ 11ರ್ಲೆ 11 3ಲೆ 33 ಸರ್. 11 5ಲೆ 55 ಎಷ್ಟ್ ಉಳಿತ್ರಿ? 2 ಉಳಿತು. 20 ಅಂದ್ರ ಮತ್ 11 ಒಂದ್ಲೆ ಸರ್ 11 9ಲೆ 99. ನೆಕ್ಸ್ಟ್ ಮತ್ 3 ಬಗ್ಗೆ 3 ಒಂದ್ಲೆ ಸರ್ 3 ಒಂದ್ಲೆ 3 3 ಒಳ್ಳೆ 21 ರೀ. ಎಸ್ ಸರ್ 3 3ಲೆ 9 ರೀ. ಉಳಿತ ಎಟ್ಪಾ ಸರ್? 173 ಇಂಟು 50. ಎಸ್ 173ಗೆ ಮೊದಲು 5ರ್ಲೆ ಗುಣಾಕಾರ ಮಾಡ್ರಿ. 5 3ಲೆ 15 ರೀ. 5 ಒಳ್ಳೆ 35 1 36. ಹೌದಾ? ಎಸ್ 5 ಒಂದ್ಲೆ 5 3 8 865 ಆಯ್ತ್ರಿ. ಸರ್ 865 ಮುಂದೊಂದು 0 ಇಡ್ರಿ. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತ? 8,650 ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಎಸ್. ಸೊ ಓವರ್ ಆಲ್ ನೋಡ್ರಿ ಇವತ್ತು ಆಲ್ಮೋಸ್ಟ್ ಒಂದು 15 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದೇವಿ. ಇನ್ನು ಉಳಿದ ಪ್ರಶ್ನೆಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದೇ ತರ ನೋಡ್ರಿ SSC GD ನಲ್ಲಿ ಬಂದಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಓಕೆ.